ಸಿದ್ಧಾರೂಢರನ್ನ ನಮ್ಮ ಹೃದಯ ಕಮಲಗಳಲ್ಲಿ ಧ್ಯಾನಿಸಿಕೊಂಡು ಪುಣ್ಯಾತ್ಮರೇ, ಶಿವಶರಣೀಯರೇ, ನಾವು ಶ್ರೀಮನ್ ಶಂಕರಾಚಾರ್ಯ ವಿರಚಿತವಾದಂತ ಉಪದೇಶ ಸಹಸ್ರಿ ಗ್ರಂಥದಲ್ಲಿರ್ತಕ್ಕಂಥ ಸ್ವಯಂ ಜ್ಯೋತಿ ಪ್ರಕರಣ 16ನೇದಾದಂತ ಸ್ವಯಂ ಜ್ಯೋತಿ ಪ್ರಕರಣ ಕುರಿತು ಇಲ್ಲಿವರೆಗೆ ಅನೇಕ ಮತವಾದಿಗಳನ್ನ ಎಲ್ಲರನ್ನು ಸೋಲಿಸಿದಂತ ಸಾಂಖ್ಯ ಪ್ರಕೃತಿ ಪುರುಷರ ವಿವೇಕವನ್ನ ಮಾಡಿದ್ರೆ ಮೋಕ್ಷ ಆಗ್ತದ, ಆತ್ಮ ಜಡಾದನ, ಗುಣರೂಪದಾನ, 9 ಗುಣಗಳಿಂದ ಕೂಡ್ಯಾನ. ಯಾವಾಗ ಉತ್ಪನ್ನ ಆಕೈತಿ ಅಂದ್ರೆ ಜಡ ಆದಂತ ಆತ್ಮ ಯಾವಾಗ ಎಚ್ಚರಿಕೆಗೆ ಬರ್ತಾನೋ ಗುಣ ಉತ್ಪನ್ನ ಆಗ್ತದ, ಜ್ಞಾನ ಗುಣ ಉತ್ಪನ್ನ ಆಗ್ತದೆ ಅಂತ. ಜ್ಞಾನ, ಚಿಂತನೆ, ಹಿಂಗೆಲ್ಲ 9 ಗುಣಗಳು ಬರ್ತಾವ ಇಲ್ಲಿ. ಆ ಒಂದು ಪ್ರಕೃತಿ ಪುರುಷರ ಜಡ ಇರುವುದರಿಂದ ಅವು ನಮಗೆ ವೇದ್ಯ ಆಗುವುದರಿಂದ ಪ್ರಕೃತಿ ಪುರುಷರು ಕೂಡ ಆತ್ಮನ ಚೈತನ್ಯವನ್ನು ಅವಲಂಬಿಸಿಕೊಂಡ ತೋರಿಸ್ಯಾರಲ್ಲ, ಅವನು ಪ್ರಕೃತಿಗೆ ಏನಂತಾನ ನಿತ್ಯ ಅಂತಾನ, ಮತ್ ಅನೇಕ ಅಂತಾನ. ಮತ್ ಜಗತ್ ಹೆಂಗ್ ಉತ್ಪನ್ನ ಆಗ್ತದೆ? ನಿತ್ಯ ಆದ್ರೆ ಬದಲಾವಣೆ ಆಗ್ಬಾರದು, ಮತ್ ಅನೇಕ ಅಂತ ಒಪ್ತಾನ. ಈ ಪ್ರಕೃತಿ ಪುರುಷ ಅನ್ನುವಂತ ವಿವೇಕ ಮಾಡಿದ್ರೆ ಸಾಕು. ಇವೆಲ್ಲ ಏನದಾವಲ್ಲ ಜಡದಲ್ಲಿ ಅದಾವ, ಕಲ್ಪನಾ. ಅತೀತವಾದಂತ ಚೈತನ್ಯ ಸ್ವರೂಪ ಇರುವುದರಿಂದ, ಸ್ವಯಂ ಜ್ಯೋತಿ ತಾಯಿ ಇರುವುದರಿಂದ ಇವನು ಈಗಾಗಲೇ ಅಲ್ಲಗಳೆಯಲಾಗಿದೆ. ಹೀಗೆ ನಾವು ಸಂಕ್ಷಿಪ್ತವಾಗಿ ಅದನ್ನ ಹೇಳ್ಕೊಂತ ಹೋದ್ರೆ, ಬಂಧ ಮೋಕ್ಷಗಳನ್ನುವಂತ ಎಲ್ಲಿದಾವು? ಆ ಕಲ್ಪನೆಯರ ಯಾಕೆ ಬಂತು? ಇಲ್ಲೇನ್ರಿ ಅವು ಅಂತ ಕೇಳ್ಬೋದು. ಆತ್ಮನಲ್ಲಿ ಮತ್ ಬಂಧ ಅದ ಅಂತ ತಿಳ್ಕೊಂಡ ಮೋಕ್ಷ ಅನ್ನುವಂತ ಶಬ್ದ ಬಂದದ. ಆತ್ಮನಲ್ಲಿ ಬಂಧ ಮೋಕ್ಷಗಳಿಗೆ ಎಡೆ ಇಲ್ಲ ಅಂತ ಕೇಳ್ಬೋದು. ಅಲ್ರಿ, ಆತ್ಮನಲ್ಲಿ ಇಲ್ಲದ ಬಂಧನ ಎಲ್ಲಿದ? ಅದು ಆತ್ಮನಲ್ಲಿ ಬಂಧನ ಇಲ್ಲ, ಹಂಗಾರೆ ಎಲ್ಲಿದ? ಅವನ್ನ ಹೊಳಿ ಕೇಳಿದ್ರ ಕಲ್ಪನೆ ಎಲ್ಲಿ ಅದ? ಅದು ಬುದ್ಧಿ ದೋಷ. ಬುದ್ಧಿಯಲ್ಲಿ ಕರ್ತೃತ್ವ ಭೋಕ್ತೃತ್ವ ರೂಪ ಭ್ರಾಂತಿ ಇರೋದ್ರಿಂದ, ಆತ್ಮನಲ್ಲಿ ಅಧ್ಯಾತ್ಮಿಕ ಸಂಬಂಧವನ್ನು ಹೊಂದಿರುವುದರಿಂದ, ಅನೋನ್ಯ ಹೃದಯ ಗ್ರಂಥಿ ಅದಲ್ಲ, ಆತ್ಮಂದು ಕೇವಲ ಸಂಬಂಧ ಅನಾತ್ಮದಲ್ಲಿರುವಂತ ಮನಬುದ್ಧಿಯಾದಿಗಳು ಪೂರ್ತಿ ಸ್ವರೂಪವಾದ ಒಂದು ಆ ಭ್ರಾಂತಿಯನ್ನು ಹೊಂದಿದವು. ಇಡೀ ಸ್ವರೂಪವೇ ಭ್ರಾಂತಿ ಆಗ್ಯದ. ಅದು ಅದಕ್ಕೆ ಬಂಧ ಮೋಕ್ಷ ಹೇಳ್ಬೇಕಾಗೈತಿ. ಅದು ಕಲ್ಪಿತವಾಗಿ ಸತ್ಯತ್ವ ಬುದ್ಧಿಯಿಂದ ನನಗ್ ಬಂಧನದ ಅಂತ ಬುದ್ಧಿ ತಿಳ್ಕೊಂಡ. ಯಾಕ ದುಃಖ ಆಗ್ತದ? ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಏನ್ ಮಾಡ್ತೈತಿ? ಜನ್ಮಕ್ ಕಾರಣ ಆಗ್ಯದ. ನಾ ಮಾಡಾವ, ನಾವು ಉಣ್ಣಾವ, ಮಾಡಾವ ಉಣ್ಣಾವ ಅಂದ್ರ ಮಾಡಿದ್ರಿಂದ ಜನ್ಮ ಬಂದದ. ಮತ್ ಉಣ್ತೇವಿ ಅಂದ್ರ ಮತ್ತ ಸಂಸ್ಕಾರದಿಂದ ಮತ್ ಜನ್ಮ ಬರ್ತದ. ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಗಳ ಜನ್ಮಕ್ ಕಾರಣ ಆಗ್ಯಾವಲ್ಲ. ಆದ್ರೆ ಇಲ್ಲಿ ಬಂದ ಮೋಕ್ಷ ಬುದ್ಧಿಗೆ ಹೇಳ್ಬೋದು. ಇವಾಗ ಆತ್ಮನಲ್ಲಿ ಕಲ್ಪಿತ ಅಲ್ಲ. ಯಾವಾಗ್ಲೂ ನಾವು ಎಲ್ಲಿ ಬಂದ್ ಹೇಳ್ತೀರಿ, ಎಲ್ಲಿ ಮೋಕ್ಷ ಹೇಳ್ತೀರಿ? ಯಾವಾಗ್ಲೂ ಇರ್ತಕ್ಕಂತ ಸತ್ಯ ವಸ್ತು. ಅದನ್ನ ಆವರಣ ಬೇಕಲ್ಲ, ಅದಕ್ಕ ಬಂದ ಆಗ್ಬೇಕಾದ್ರ ಆತ್ಮನ್ನ ಆವರಣಸಾಕ್ ಇನ್ನೊಂದು ಬೇಕಲ್ಲ. ಯಾವಾಗ್ಲೂ ಇರೋದ್ರಿಂದ ಅದಕ್ಕೆ ಆವರಣ ಅನ್ನುವಂಥದ್ದಿಲ್ಲ. ಬುದ್ಧಿಗೆ ಆವರಣ ಆಗ್ಯದ. ಅಜ್ಞಾನ ಅನ್ನುವಂತ ಆವರಣ. ಅಜ್ಞಾನೇನ ಆವೃತ್ತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾ. ಅದು ಅಜ್ಞಾನ ಯಾವ ಆವರಿಸಿದಂಗ ಆಗೈತಲ್ಲ ಆತ್ಮನನ್ನ. ಅದನ್ನ ಜ್ಞಾನದ ಮೂಲಕವಾಗಿ, ಆತ್ಮಜ್ಞಾನದ ಮೂಲಕವಾಗಿ ಆವರಣವನ್ನ ಗುರುಗಳು ಏನ್ ಮಾಡ್ತಾರಂದ್ರ, ಯೋಗ್ಯವಾದಂತ ಅಧಿಕಾರಿಯನ್ನ ಮತ್ತ ಶ್ರವಣಾದಿಗಳ ಮೂಲಕವಾಗಿ
ಅವನನ್ನು ತೆಗೆದು ಹಾಕ್ತಾರೆ. ನೀನು ಜೀವನ ಅಲ್ಲೋ, ನೀನು ಪರಬ್ರಹ್ಮ ಅಂತ ಅಲ್ಲಿ ಹೇಳ್ಬಹುದು. ಅದಕ್ಕೆ ಆತ್ಮನಲ್ಲಿ ಮಾತ್ರ ವಸ್ತುತ ಬಂಧನ ಅನ್ನುವಂಥದ್ದಿಲ್ಲ. ಆತ್ಮನಲ್ಲಿ ಇಲ್ಲದೆ ಇರುವಂತ ಬಂಧವನ್ನ ಕಲ್ಪಿಸಿತೇವಲ್ಲ, ಅದು ಬಂಧ. ಆ ಏನ್ ಕಲ್ಪನೆಯಲ್ಲಿ ಇರ್ತಕ್ಕಂಥ ಬಂಧ ಏನದಲ್ಲ, ಅದರ ನಾಶವೇ ಮೋಕ್ಷ ಅಂತ ಹೇಳ್ಬೋದು. ಕಲ್ಪನೆಯಲ್ಲಿ ಏನ್ ಬುದ್ಧಿಯಲ್ಲಿ ಬಂದದಲ್ಲ, ಬಂದ್ ಅಂತ ಹೇಳಿ ಭಾವ ಬಂದದ. ಕಲ್ಪನಾತೀತವಾದಂತ ಏನದನ ಮೋಕ್ಷ ಸ್ವರೂಪದನವ. ಅಲ್ಲಿ ಉಂಟಾದಂತ ಕಲ್ಪನೆಯನ್ನ ಅರ್ಥಾತ್ ಇಲ್ಲದೆ ಇರುವಂತ ಕಲ್ಪನಾ ನಾಶವೇ ಮೋಕ್ಷ. ಹಂಗಾರೆ ಈ ಭ್ರಾಂತಿ ಎಲ್ಲಿತ್ತು? ಕಲ್ಪಿತವಾದಂತ ಭ್ರಾಂತಿ ಅಂತಃಕರಣದಲ್ಲಿತ್ತು. ಅದರ ಧರ್ಮ ಅದು. ಕರ್ತೃತ್ವ, ಕರ್ತ, ಭೋಕ್ತ ಅಂತ ತಿಳ್ಕೊಂಡಿದ್ದಲ್ಲ ಜೀವ ಬುದ್ಧಿ ದೋಷದ ಮೂಲಕ. ಈಗೇನ್ ತಿಳ್ಕೊಂಡ? ಅವನಿಲ್ದಾಗ ಅಕರ್ತ ಅಭೋಕ್ತ ಆದಂತ ಆತ್ಮ, ಅವನಲ್ಲಿ ಇಲ್ಲದಂತ ಕರ್ತ ಭೋಕ್ತ ಆ ಬುದ್ಧಿ ಏನ್ ಮಾಡೈತಿ ಅಂದ್ರ ಆರೋಪ ಮಾಡಿಕೊಂಡೈತಿ. ನಾ ಮಾಡಾವ ಉಣ್ಣಾವ ಅಂತೇಳಿ ಬಂದ ಮೋಕ್ಷಗಳು ಜನ ಮರಣ ರೂಪ ಸಂಸಾರ ಗಂಟೆ ಬಿದ್ದದ. ಹೀಗೆ ಕಲ್ಪನೆಯನ್ನ ನಾಶ ಮಾಡಿದ ನಂತರ ಭ್ರಾಂತಿ ಹೋಯ್ತಂತಂದ್ರ ಈ ಕಲ್ಪಿತವಾದಂತ ಅನ್ಯಥಾ ಜ್ಞಾನದಲ್ಲ, ಅದು ಹೋಯ್ತಂತಂದ್ರ ತಾನು ಬಂದ ಮೋಕ್ಷಗಳು ಅನ್ನುವಂಥದ್ದು ತನಗಿಲ್ವೇ ಇಲ್ಲ ಅನ್ನುವಂತ ಆಗ ಅರ್ಥ ಆಗ್ತದ. ಇದ್ದಿದ್ದಿಲ್ಲ, ಇಲ್ಲದ ಬಂಧನವನ್ನ ನಾವು ಉಂಟು ಮಾಡ್ಕೊಂಡಿದ್ದೀನಲ್ಲ, ನಾ ಬಂಧನ ಇಲ್ಲಲ್ಲ ನನಗ, ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನುವಂಥದ್ದು ಇದು ಕೂಡ ಭ್ರಾಂತಿ ಅದ. ಯಾಕ ಸಾಕ್ಷಾತ್ ಸ್ವರೂಪನದವ, ಆತ್ಮ ಸ್ವರೂಪ ಸಾಕ್ಷಾತ್ನದನವ, ಸ್ವತಃ ಸಿದ್ಧದನ. ಅವನಿಗೆ ಇಲ್ಲಿ ಬಂದ, ಸೂರ್ಯನಿಗೆ ಎಲ್ಲಿ ಕತ್ಲದರಿ? ಸೂರ್ಯ ಬಂದ ಕತ್ಲ ಹೋತಂತೇವಲ್ಲ, ಮತ್ ಸೂರ್ಯನಿಂದ ಕತ್ಲ ಹೋತಂದ್ರ ಅದು ಬೆಳಕಿನ ಸ್ವರೂಪದಲ್ಲಿ ಕತ್ತಲೆಗೆ ಅವಕಾಶ ಇಲ್ಲ. ಹೋಗುದು ಬರುದು ಕತ್ತಲದಲ್ಲಿ ಇರಬಹುದು, ಅದು ಆವರಣ ಮಾಡಕ್ ಆಗುದಿಲ್ಲ. ಹಂಗ ಅಜ್ಞಾನ ಅನ್ನುವಂಥದ್ದು ಆತ್ಮನಿಗೆ ಆವರಿಸನೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ, ಇಲ್ಲವೇ ಇಲ್ಲ ಬಂದ್ ಅನ್ನುವಂಥದ್ದು. ಕಲ್ಪಿಸಿದ ಬುದ್ಧಿ, ಆ ಬುದ್ಧಿ ಆವರಣ ಹೋಯ್ತು ಅಂತಂದ್ರ ಸೂರ್ಯ ನಮಗ್ ಏನ್ ಆವರಣ ಆಗೈತೆ? ಬುದ್ಧಿಗೆ. ಅಲ್ಲಿ ಹಂಗ ಬುದ್ಧಿಗೆ ಆವರಣ ಆಗೈತಿ, ನಮ್ ಕಣ್ಣಿಗೆ ಮೋಡ ಆವರಣ ಮಾಡೈತಿ. ಆ ಮೋಡ ಹೋಗ್ಬಿಡ್ತಿ ಅಂತಂದ್ರ ಸೂರ್ಯ ಇದಕ್ಕಿದ್ದಂಗ. ಬುದ್ಧಿ ಕಣ್ಣಿಗೆ ಆವರಣ ಮಾಡ್ಯದ, ಸೂರ್ಯ ಕಾಣವಲ್ದಂತೇವಲ್ಲ. ಮತ್ ನಿನ್ನ ಬುದ್ಧಿಗೆ ಅಥವಾ ನಿನ್ನ ಕಣ್ಣಿಗೆ ಆ ಮೋಡ ಕಾಣವಲ್ದನ್ನು, ಮೋಡ ಕಾಣದಂಗ ಮಾಡೈತಲ್ಲ, ಸೂರ್ಯ ಕಾಣದಲ್ಲ ಅಂತ ಅಲ್ಲ, ಸೂರ್ಯ ಯಾವಾಗಲೂ ಅದಲ್ಲ. ಹಾಗಿದು. ಹಾಗೆ ವೇದ ವ್ಯಾಸರು ಇಲ್ಲಿ ನಿಜವಾಗಲೂ ಯಾವಾಗಲೂ ಬಂದ ಮೋಕ್ಷಗಳು ಇಲ್ಲಿವೇ ಇಲ್ಲ, ಅದನ್ನ ನಿನ್ನ ಕಲ್ಪನೆಯೊಳಗೆ ತೋರ್ಯದವ, ಅದು ಭ್ರಾಂತಿಯಿಂದ ತೋರ್ಯಾವ, ಅದನ್ನ ತೆಗೆದು ಹಾಕ. ಆದ್ರಿಂದ ಒಂದೇ ಪಾಯಿಂಟ್ ಯಾವುದು ಅಂದ್ರ, ಬಂದ ಮೋಕ್ಷಾದಿಗಳು ಭ್ರಾಂತಿ ಕಲ್ಪಿತವೆಂದೇ ಒಪ್ಪಿ, ನನಗ್ ಬಂದ್ ಆತಿ ಆಗೇತಿ, ನನ್ನ ಮೋಕ್ಷ ಆಗ್ತೈತಿ, ಇವೆಲ್ಲ ಭ್ರಾಂತಿಯಲ್ಲಿ ಅದಾವ. ಇನ್ನು ಉಳಿದ ದರ್ಶನಗಳದಾವಲ್ಲ, ಅವೆಲ್ಲ ಯುಕ್ತಿ ವಿರುದ್ಧವಾಗಿರುವುದರಿಂದ ಅವುಗಳನ್ನ ನಾವು ವೇದಾಂತ ದರ್ಶನವನ್ನು ಮುಂದಿಟ್ಟುಕೊಂಡು ಅವನ್ನೆಲ್ಲ ಅಲ್ಲಗಳೆದು ಈಗ ನಮ್ಮ ಮತವನ್ನ, ವೇದಾಂತ ಮತವನ್ನ ಸ್ವೀಕರಿಸಬೇಕು ಅಂತ ಹೇಳ್ತೇವೆ ನಾವು ಅವ್ರಿಗೆ. ಜೀವ ಬ್ರಹ್ಮನಾಗುವನೆಂದಾಗಲಿ, ಬದ್ಧಾವಸ್ಥೆಯಿಂದ ಮುಕ್ತಾವಸ್ಥೆಗೆ ತಿರುಗಿ ಬರ್ತಾನನ್ನೋದಾಗಲಿ, ಇದು ಭ್ರಾಂತಿ ಅದ. ಹಿಂಗಿಲ್ಲದು, ಹೋಗುದು ಬರುದು ಇಲ್ಲ ಇಲ್ಲಿ. ಒಮ್ಮೆ ಬದ್ದಾಗಿದ್ದ ಮುಕ್ತಾವಸ್ಥೆಗೆ ತಿರುಗಿ ಬಂದ, ಒಮ್ಮೆ ಬದ್ದ ಅದಾವ ಮತ್ ಮುಕ್ತಾವಸ್ಥೆ ತಿರುಗಿ ಬಂದ ಅಂದ್ರ ಬರುದು ತಿರುಗುದು ಬುದ್ಧಿ ಧರ್ಮ, ಅವು ಕಲ್ಪಿತದವ. ಇದನ್ನ 37ನೇ ಶ್ಲೋಕದೊಳಗೆ ಹೇಳ್ಯಾರಂತ ನೋಡ್ರಿ. ಉಪಸಂಹಾರ. ತಸ್ಮಾತ್ ಭ್ರಾಂತಿರತೋ ಅನ್ಯಾ ಹಿ ಬಂಧ ಮೋಕ್ಷಾದಿ ಕಲ್ಪನಾ ಸಾಂಖ್ಯಕಾಣಾದ ಬೌದ್ಧಾನಾಂ ಮೀಮಾಂಸರ ಕಲ್ಪನಾಂ ಸಾಂಖ್ಯಕನಾದ ಬೌದ್ಧೋನಾಂ ಮೀಮಾಂಸಾರಥ ಕಲ್ಪನಾ. ಆದ್ದರಿಂದ ಬಂಧ ಮೋಕ್ಷಗಳು ಭ್ರಾಂತಿಯೇ.
ಭ್ರಾಂತಿ ಅಂದ್ರೆ ಏನು? ಬಂಧ ಮೋಕ್ಷಗಳು ಭ್ರಾಂತಿಲಿ ಅದಾವಲ್ಲ, ಅದಕ್ಕ ಭ್ರಾಂತಿಯೇ. ಅರ್ಥಾತ್ ಬಂಧ ಮೋಕ್ಷಗಳು ಈ ಭ್ರಾಂತಿಗಿಂತ ಬೇರೆ ಆಗಿಲ್ಲ. ಸಾಂಖ್ಯರು, ವೈಶೇಷಿಕರು, ಬೌದ್ಧರು, ಮೀಮಾಂಸಕರು, ಜೈನರು ಮಾಡಿಕೊಂಡಿರುವಂತ ಬಂಧ ಮೋಕ್ಷಾದಿ ಕಲ್ಪನೆಗಳೆಲ್ಲ ಶಾಸ್ತ್ರ ಯುಕ್ತಿಗಳು ಇಲ್ಲದ್ದರಿಂದ ಎಂದಿಗೂ ಅವುಗಳನ್ನು ಒಪ್ಪಬಾರದು. ಯಾಕೆಂದ್ರೆ ಅವುಗಳಲ್ಲಿ ನೂರಾರು ಸಾವಿರಾರು ದೋಷಗಳನ್ನ ಹೇಳಬಹುದು. ದೋಷ ಕಲ್ಪಿತದಾವು, ದೋಷದಿಂದ ಕೂಡಿದಾವು. ಎಲ್ಲ ಮತವಾದಿಗಳನ್ನ ಬೇಕಾದ್ರೆ ಒಂದ್ ದಿವಸ 14,000 ಮಂದಿ ಅವನ್ನೆಲ್ಲವನ್ನು ನೋಡಾಕ್ ಬರ್ತದ. ಈಗ ಅವೆಲ್ಲ ಬೇಡ. ಉಪಸಂಹಾರ ಶ್ಲೋಕದಲ್ಲಿ ನಾವನ್ನೆಲ್ಲ ಅಲೆಗಳದು ಮೀಮಾಂಸಕ್ ಬಂದಿವಿ. ಮೀಮಾಂಸಾರ ಕಲ್ಪನಾ. ಇಲ್ಲಿ ಮೀಮಾಂಸ ಅಂದ್ರೆ ತರ್ಕದಿಂದ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಅವೆಲ್ಲವುಗಳನ್ನ ತೆಗೆದು ಹಾಕ. ಹೀಗೆ ನಾವು ಬಂಧ ಮೋಕ್ಷಾದಿಗಳು ಭ್ರಾಂತಿ ಕಲ್ಪಿತ ಅಂತ ಒತ್ತಿದ ಮೇಲೆ ಎಲ್ಲಾ ದರ್ಶನಗಳು ಕೂಡ ಶಾಸ್ತ್ರ ಯುಕ್ತಿಗಳಿಗೆ ಬಾಹಿರವಾಗಿರುವುದರಿಂದ ಅವುಗಳನ್ನ ಕಡೆಗಣಿಸಿ ವೇದ ವ್ಯಾಪೃತವಾಗಿರುವಂತ ವೇದಾಂತ ದರ್ಶನವನ್ನ ನಾವು ನೀವೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಸ್ವೀಕರಿಸಬೇಕು. ಯಾವುದೇ ಸಂಶಯ ಇಲ್ಲದ, ಯಾವ ಅನ್ಯ ಮತವಾದಿಗಳಿಗೆ ಜಾರಿ ಹೋಗದೆ, ಮಾರು ಹೋಗದೆ, ವ್ಯಾಸ ಭಗವಂತನು ಹೇಳ್ತಕ್ಕಂತ ಈ ಶ್ರುತಿಗಳಲ್ಲಿ ವಿಶ್ವಾಸವಿಟ್ಟು ಅದನ್ನ ಮುಂದೆ ಮಾಡಿಕೊಂಡು ಪ್ರತಿಯೊಬ್ಬರು ಮುಮುಕ್ಷುಗಳು ಬಹಳ ಶ್ರದ್ಧಾ ವಿಶ್ವಾಸದಿಂದ ನೀವು ವೇದಗಳನ್ನು ನಂಬಿರಿ, ಶ್ರುತಿಗಳನ್ನುವಂತ ಪ್ರಮಾಣವನ್ನ ನಂಬಿ ಅವನ್ನ ಹಣಿಗಿಟ್ಕೊಳ್ರಿ. 3ನೇ ಕಣ್ಣು. ಇಲ್ಲಿ ಗೌಡಪಾದರು ಏನ್ ಮಾಡ್ಯಾರ ಅಂದ್ರ, ಗೌಡಪಾದರಲ್ಲ ಶಂಕರ ಭಗವತ್ಪಾದರು ಎಚ್ಚರಿಕೆ ಕೊಟ್ಟ. ನಾವ್ ಇಲ್ಲಿ ಪರ್ಯಂತರ ಇನ್ನಿತರ ಮತಗಳನ್ನ ಖಂಡಿಸಿರುವುದು ಯಾರ ಸಲುವಾಗಿ? ಮುಮುಕ್ಷಿಗಳಿಗೆ ವೇದಾಂತದಲ್ಲಿ ಶ್ರದ್ಧೆ ಉಂಟಾಗಲೆಂಬ ಕಾರಣದಿಂದ. ಏನ್ ಪಾಪ ಅವ್ರನ್ನೇನು ಕನ್ಸು ಹರ್ಕತಿತ್ರಿ, ನಮಗ ತಮ್ಮದೇ ಆದಂತ ಶಾಸ್ತ್ರ ಮಾಡ್ಕೊಂಡು ಅದಾರ ಅವ್ರು. ಅದೇನ್ ಅವ್ರ ಬುದ್ಧಿ ಕಲ್ಪಿತದಾವೋ ಎದಕ್ ಮಾಡ್ಕೊಂಡ್ರ ಗೊತ್ತಿಲ್ಲ, ಅದಕ್ಕೊಂದು ಯುಕ್ತಿ ಇಲ್ಲ. ಅವಳಿಗೆ ತಮ್ಮದೇ ಆದಂತ ಒಂದ್ ಏನೋ ಕಲ್ಪನಾ ಮಾಡಿದಾರ ಅವ್ರು. ಶಾಸ್ತ್ರ ವಿರುದ್ಧ, ಯುಕ್ತಿ ವಿರುದ್ಧ, ನೂರಾರು ದೋಷಗಳಿಂದ ಕೂಡಿದಂತವ್ರೆಲ್ಲ. ಆದ್ದರಿಂದ ನಾವು ಖಂಡಿಸಿರುವುದು ಯಾವ್ದ್ರ ಸಲುವಾಗಿಪ್ಪ ಅವನ್ನೆಲ್ಲ ಈಗ ನಾವು ಮಾಡಾಕತ್ತೇವು? ನಮ್ಮ ಮುಮುಕ್ಷುಗಳ ಸಹಾಯಾರ್ಥವಾಗಿ ಮುಮುಕ್ಷುಗಳಿಗೆ ವೇದಾಂತದಲ್ಲಿ ಅಚಲವಾದಂತ ಶ್ರದ್ಧಾ ವಿಶ್ವಾಸ ಹುಟ್ಲಿ ಅಂತ ಅವ್ನು ಕಂಡಿಸಾಕ್ತಿವಿ. ಅಂದ್ರೆ ಅವ್ರ ಕೂಡ ಕೆಲಸ ಇಲ್ಲ ನಮಗ. ಅದ ಸಾಂಖ್ಯನನ್ನ ನಾವು ಹೊಡೆದ್ ಹಾಕಿದೀವಿ ಮನಿನ ದಿವ್ಸ. ಇನ್ನು ಉಳಿದವ್ರು ನಿನ್ ಜರೂರ್ ಇಲ್ಲ, ಎಲ್ಲರೂ ಕೂಡ ಕುಸ್ತಿ ಇಡುವುದು ಅವಶ್ಯಕತೆ ಇಲ್ಲ ಅಂತ ನಾವು ಮುಂದೆ ಹೋಗಿದ್ವಿ. ಈ ದರ್ಶನದಲ್ಲಿ ಹೇರುವಂತ ನಿರ್ವಿಕಲ್ಪಕವಾದ ಅದ್ವಿತೀಯ ತತ್ವವನ್ನು ಅರಿತುಕೊಂಡವರಿಗೆ ಈಗೇನ್ ಹೇಳಾಕತ್ತೀವಲ್ಲ, ಬರ್ತಕ್ಕಂತ ಎಲ್ಲ ಪ್ರಕರಣಗಳಲ್ಲಿ ನಾವು ಮುಮುಕ್ಷುಗಳು ಶ್ರದ್ಧೆ ಇಟ್ಟುಕೊಂಡು ಬ್ರಹ್ಮ ಚಿಂತನೆಯಲ್ಲೇ ತೊಡಗಿ ಕಾಲವನ್ನು ಕಳೆಯಬೇಕು. ಹೀಗೆ ಮಾಡಿದರೆ ಮುಕ್ತಿ ದೊರೀತದ. ಸುಮ್ಮನೆ ಕಾಲವಾಚಕದಲ್ಲಿ ಕಾಲದಿಂದ ಕಲ್ಪಿತವಾದಂತಹ ಮತಗಳು ದೇಶಕಾಲ ವಸ್ತು ಪರಿಚಯದ ರಹಿತವಾದಂತ ಆತ್ಮನಲ್ಲಿ ಅವ್ಯಾಂಗ ಕಾಲ ಇಡಕ್ ಬರ್ತದ? ಕಾಲದಲ್ಲಿ ಕಲ್ಪಿತದಾವು. ನಾವು ಕಾಲವನ್ನು ಅಲ್ಲಗಳದ ಮ್ಯಾಲ ಬಂದೇವಲ್ಲ. ದೇಶ ಕಾಲ ವಸ್ತು ಪರಿಚಯ ರಹಿತವಾದಂತ ನಮ್ಮ ತತ್ವದ ಅವು ದೇಶ ಕಾಲಗಳಲ್ಲಿ ಒಳಪಟ್ಟಂತ ತತ್ವಗಳು. ಅವರೆಲ್ಲವೂ ಅನಾತ್ಮದಲ್ಲಿ ಒತ್ತಟಿ ಇಟ್ಟು ಬದಿಗಿಟ್ಟು ನಮ್ಮ ಮುಮುಕ್ಷುಗಳಿಗೆ ಸಹಾಯಕವಾದಂತ ವ್ಯಾಸ ಭಗವಂತನು ಪ್ರತಿಪಾದಿಸಿದಂತ ಯಾವ ಶ್ರುತಿಗಳದಾವಲ್ಲ, ಯಾವ 3 ಪ್ರಕಾರದಿಂದ ಹೇಳ್ಯಾರ. ಶ್ರುತಿ, ಸ್ಮೃತಿ ಹಾಗೂ ಪ್ರಸ್ಥಾನ ತ್ರಯಗಳಂತೇವಲ್ಲ, ಬ್ರಹ್ಮಸೂತ್ರ, ಶ್ರುತಿ ಪ್ರಸ್ಥಾನ, ಶ್ರುತಿ ಬ್ರಹ್ಮಸೂತ್ರ. ಇವುಗಳಲ್ಲಿ ವ್ಯಾಸ ಭಗವಂತ ಏನ್ ಮಾಡಿದಾನಂದ್ರೆ ನಮ್ಮನ್ನ ತೊಡಗಿಸಿಕೊಂಡು ನಿಜವಾದ ಯಥಾರ್ಥ ಸ್ವರೂಪವನ್ನ ಹೇಳ ಹೊಂಟಿದ್ದಾನೆ. ಅದರಲ್ಲಿ ನಮ್ಮ ಬುದ್ಧಿ ಪ್ರವೃತ್ತಿ ಆಗಲಿ ಅಂತ. ನೀವು ಹೋಗಿ ಇನ್ನು ಇಲ್ಲಿ
ನಾವು ಓದ್ತಾ ಇದ್ದೀವಿ. ಸಕಲವಾದಂತ ದುರಿತ ಕ್ಷಯವನ್ನು ಮಾಡಿಕೊಂಡು, ದುರಿತ ಅಂದ್ರೆ ಇದೆಲ್ಲ ಅನಾತ್ಮದೇಶ, ಇಂದ್ರಿಯ ಮನಸ್ಸುಗಳನ್ನು ಬಿಗಿ ಹಿಡಿದುಕೊಂಡಿರುವಂತ ಗುರುಭಕ್ತಿಯುಳ್ಳ ಶಿಷ್ಯರಿಗೆ ಮಾತ್ರ ಇದನ್ನು ಹೇಳಬೇಕು. ಗುರುಭಕ್ತಿನೂ ಇಲ್ಲ, ಶ್ರದ್ಧಾ ಇಲ್ಲ, ವೇದದಲ್ಲಿ ನಂಬಿಕೆ ಇಲ್ಲ ಅಂತ ಅವ್ರಿಗೆ ಎಳ್ಳಷ್ಟು ಹೇಳಬಾರದು. ಅಶ್ರದ್ಧೆ ಆಗ್ತದ, ವ್ಯರ್ಥ ಆಗ್ತದ ಹೇಳಿದ್ದು. ಯಾರು ನಿಜವಾದ ಮುಮುಕ್ಷುಗಳದಾರೋ, ಸಾಧಕರದಾರೋ ಅವರಿಗೆ ಮಾತ್ರ ಈ ಒಂದು ಪ್ರಕರಣಗಳನ್ನ ಇನ್ನು ಮುಂದೆ ಹೇಳ್ತಕ್ಕಂತ ಪ್ರಕರಣಗಳು ಹೇಳಿದ್ರ ವೇದ್ಯ ಆಗ್ತಾವ, ಲಾಭ ಆಗ್ತದ. ಎಲ್ಲರ ದೇಹದಲ್ಲಿ ಒಂದೇ ಪರಮಾತ್ಮ ತತ್ವ ಇರುವುದೆಂದು ತಿಳಿದುಕೊಂಡಿದ್ದರೆ ಮುಕ್ತಿ ಆಗುವುದು. ಭೇದ ದೃಷ್ಟಿಯನ್ನು ತೆಗೆದುಹಾಕಿ ಅಭೇದ ದೃಷ್ಟ್ಯಾತ್ಮಕವಾದಂತ ಲಕ್ಷಣಾತ್ಮಕವಾದಂತ ನಮ್ಮ ಸ್ವರೂಪ ಉಪಾಧಿ ವಶದಿಂದ ಅನೇಕವಾಗಿ ತೋರ್ತಕ್ಕಂತ, ಅನೇಕ ಜೀವರಾಗಿ ಜಗತ್ತಾಗಿ ತೋರ್ತಕ್ಕಂತ ಚೇತನ ಏನದ ಒಂದೇ ಚೇತನ. ಜೀವ ಜಗತ್ತು ಈಶ್ವರ ಇವೆಲ್ಲವೂ ಆಗಿ ತೋರ್ಪಟ್ಟುಕೊಂಡಿದ್ದು ಯಾವುದು? ಒಂದೇ ಚೇತನ. ಇದನ್ನ ದ್ವೈತವಾದಿಗಳು ಹೇಳಕ್ ಹೋದ್ರೆ ತಿಳಿದಿಲ್ಲ ಅವ್ರಿಗೆ, ಅದಕ್ಕೆ ಹೇಳಾಕ ಹೋಗ್ಬೇಡ್ರಿ ಅಂತಾರ. ಯಾರು ಶ್ರದ್ಧಾ ಭಕ್ತಿ ಈ ಶ್ರುತಿಗಳಲ್ಲಿ ಇದನೋ ಅವ್ರಿಗೆ ಮಾತ್ರ ಹೇಳ್ರಿ ಅಂತ ಎಚ್ಚರಿಕೆ ಕೊಟ್ಟು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ವ್ಯಾಸ ಭಗವಂತ. ಹೀಗೆ ಹೆಚ್ಚಿನ ಲಾಭ ನಮಗ್ ಸಿಗ್ಬೇಕಾಗಿತ್ತು ಅಂದ್ರ, ಆತ್ಮ ಲಾಭ ಸಿಗ್ಬೇಕಾಗಿತ್ತು ಅಂದ್ರ ನಾವು ಈ ಅದ್ವೈತ ಪ್ರಕರಣದಲ್ಲಿ ಸ್ವಯಂ ಜ್ಯೋತಿ ಪ್ರಕರಣವನ್ನ ಸರಿಯಾಗಿ ಅಭ್ಯಾಸ ಮಾಡ್ರಿ. ಇಂದ್ರ ಪದವಿಗಿಂತಲೂ ಹೆಚ್ಚಿನದಾದಂತ ಇದರ ಲಾಭವನ್ನ ಯೋಗ್ಯ ಶಿಷ್ಯರಿಗೆ ಮಾತ್ರ ಮಾಡಿಕೊಡಿ. ಇದರ ಲಾಭ ಹೆಚ್ಚಿನ ಪದವಿ ಏನು? ಇಂದ್ರ ಪದವಿಗಿಂತಲೂ ಅವು ತುಚ್ಚಿ ಬಿಡ್ರಿ. ಇಂದ್ರ ಹೋಗ್ತಾನ ಬರ್ತಾನ. ಇದು ಯಾವಾಗ್ಲೂ ಇರುವಂತ ನಮ್ಮ ಪದವಿ ಶಾಶ್ವತವಾದಂತ ಪದವಿ. ಅಳಿವು ಅಥವಾ ನಾಶ ಅನ್ನುವಂಥದ್ದು ಇದಕ್ಕೆ ಯಾವತ್ತೂ ಇಲ್ಲವೇ ಇಲ್ಲ. ಇಂದು ಈಗ ಮುಂದೆ ಯಾವಾಗ್ಲೂ ಇರುವಂತ ಪದವಿ ಇದು. ಸಾಮ್ರಾಟ್ ಪದವಿ ಇನ್ನೊಬ್ಬರಿಂದ ಗಳಿಸಿಕೊಂಡದ್ದಲ್ಲ, ಅದು ನಮ್ ಸ್ವತಃ ಸಿದ್ಧವಾದಂತ ಪದವಿ. ಪದ ಅಂದ್ರೆ ಸ್ವರೂಪ. ಮತ್ತಿದು ಅದೊಂದು ಪದವಿ ಅಂದ ಕೂಡ್ಲೆ ಬೇರೆ ಅಂತ ಆಗ್ಬಾರ್ದು. ಡಿಗ್ರಿ ಒಳಗ್ ಪದವಿ ಪಡಿತೀವಿ, ಆಮೇಲೆ PhD ಅನ್ನುವಂತ ಪದವಿ ಪಡಿತೀವಿ. ಇಂಥ ಪದವಿಗಳು ಏನದಾವು ಎಲ್ಲ ಹೋಗುವವು. ನಮ್ಮ ಪದವಿ ಅಂತಾದ್ರಿ ಒಮ್ಮೆ ಪಡೆದ್ರೆ ಇನ್ನೊಮ್ಮೆ ಕಳ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಇಂತಾದ ಪಡೆದರೆ ಪಡೆಯಬೇಕು ಇಂತಹ ಪದವಿಯನ್ನ. ಇದು ಕಣ್ಣಿಗೆ ಕಾಣುವುದಲ್ಲ, ಇನ್ನೊಬ್ಬರಿಗೆ ತೋರುವುದಲ್ಲ. ಸ್ವತಃ ಸಿದ್ಧವಾದಂತ ಅಥವಾ ನಮ್ಮ ಅಜ್ಜ ಮುತ್ತಜ್ಜರಿಂದ ಗಳಿಸಿದಂತ ಬಂದಂತ ಆಸ್ತಿನೂ ಅಲ್ಲ. ಇದು ಯಾರಪ್ಪನ ಸ್ವತ್ತು ಅಲ್ಲ. ಯೇಸು ಕ್ರಿಸ್ತ ಆಗಿನ ಕಾಲಕ್ಕೆ ಬದುಕಿರ್ಬಹುದು, ಅವ ಆಸ್ತಿ ಅದನ್ನ ಮಾಡ್ಕೊಂಡಿರ್ಬಹುದು. ಮೊಹಮ್ಮದ್ ಪೈಗಂಬರ ಅವನು ಗಳಿಸಿರ್ಬಹುದು, ಅವ ಪದವಿ ಪಡ್ಕೊಂಡಿರ್ಬಹುದು. ಅವರು ಆಯಾ ಕಾಲಕ್ಕ ನಿಜಗುಂಡ್ರು ಶಂಕರ್ ಎಲ್ಲರೂ ಪಡ್ಕೊಂಡಾರ. ಆಯಾ ಕಾಲದಲ್ಲಿ ಇದ್ಕೊಂಡು ಆ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆದ್ರು. ಇದು ಅವ್ರ ಆಸ್ತಿ ಏನ್ರಿ? ಮೊಹಮ್ಮದ್ ಪೈಗಂಬರನ ಆಸ್ತಿಯೂ ಅಲ್ಲ, ಕ್ರಿಸ್ತನ ಆಸ್ತಿಯೂ ಅಲ್ಲ, ಯಾರೊಬ್ರು ಸ್ವತ್ತು ಅಲ್ಲ, ಯಾರ ಅಪ್ಪನ ಸ್ವತ್ತು ಅಲ್ಲ. ಇದು ನಿಮ್ಮೆಲ್ಲರ ಸ್ವತ್ತು. ನೀವು ನಮಗೆಲ್ಲ ಪಡ್ಕೊಳ್ಲಿಕ್ಕೆ ಅಧಿಕಾರ ಅದ, ಸ್ವತಂತ್ರ ಅದ. ಪಡ್ಕೊಂಡು ಉದ್ಧಾರ ಆಗುದು ಮಾತ್ರ ನಮ್ಮ ಕೈಯಲ್ಲಿ ಅದ. ಉದ್ಧಾರ ಆಗ್ಬೇಕಾದ್ರು ಯಾರು? ನಾವು ಪಡ್ಕೋಬೇಕು. ಅವ್ರು ಪಡ್ಕೊಂಡ್ ಬಿಡ್ರಿ, ಅವ್ರದ್ದು ಸುದ್ದಿ ಬೇಡ. ಪಡ್ಕೊಂಡು ಮತ್ ಹಿಂಗ ಇದನ್ ಮಾಡ್ರಿ, ಸಾಧನಾ ಮಾಡ್ರಿ ಅಂತ ಹೇಳಿ ಹೋದ್ರ ಪಾಪ ಅವ್ರು ಹಿಂದಿನಿಂದ ಹೇಳ್ಕೊಂತ ಬಂದಾರ. ಇನ್ನು ಹೇಳಾಕನ ಐತ್ಯಾರ. ಹೇಳಿ ಆ ಬುಕ್ಗಳು ಎಲ್ಲಾ ಹೋಗ್ಬಿಟ್ಟು ಸೌದ ಹಳೇವಾದು. ಈಗೂ ಹೇಳವ್ರ ನಾಳಿಗೂ ಸೌದು ಎಲ್ಲ ಕಾಲ ಹರಣ ಆತು. ಹೇಳುದ್ರೊಳಗ ಮುಪ್ಪಾದ್ರು, ನಾವು ಕೇಳುದ್ರೊಳಗ ಮುಪ್ಪ ಆಗಿದ್ದೀವಿ. ಇನ್ನು ಹೊಂದಾಕ ಆಗ್ವಲ್ದು. ಯಾವಾಗ ಹೊಂದೋದು? ಪಡೆವ ನೀನಿಂದೆಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡಿ ಮನುಷ್ಯನೇ ಈ ಅನಾತ್ಮದ ಬೇನ್ ಐತಿ. ಲೋಕಾಂತರ ಜನ್ಮಾಂತಗಳನ್ನ ತಿರ್ಗಾಕೈತಿ ಅಲ್ಲ, ಇದಕ್ ಗತಿ ಅಂತ್ಯ ಕಾಣುದು ಯಾವಾಗ? ಹಿಂಗ ಹೊಂಟಿ ಹಂಗ ಹೊಸ್ಕೊಂತ ಹಗ್ಗ ಹೊಸಿತಾರ ನೋಡ್ರಿ, ಇಲ್ಲ 3 ಇದನ್ ಮಾಡಿ ಹಂಗ ಹೊಸ್ಕೊಂತ ಹೋಗುದ್ರಂದ್ರ ಮಂಡ ಮಾಡಿ ಹೊಳ್ಳಿ ಬಂದ್ ಮಾಡಿಬಿಡ್ರಿ ಅದನ್ನ ಅಂತ.
ಅದಕ್ಕೆ ಅವಾಗ ನಿಮಗ ಲಾಭ ಆಗ್ತದೆ. ಆದ ಕಾರಣ ನಾವು ಉಪಸಂಹಾರ ಶ್ಲೋಕಕ್ಕೆ ಬಂದು ಈಗ ಓದ್ತಾ ಇದ್ದೀವಿ. ಏನು ಆ ದೋಷಗಳನ್ನು ಬಿಡ್ರಿ, ಶ್ರದ್ಧಾ ಆತ್ಮವಿಶ್ವಾಸವೇ ಇಲ್ಲಿಡ್ರಿ, ವ್ಯಾಸ ಭಗವಂತ ಹೇಳ್ತಕ್ಕಂಥ ಶ್ರುತಿಗಳಲ್ಲಿ ಶ್ರುತಿಯೇ ಪ್ರಮಾಣ ಕೇಳರಿಗೆ ಅಂತ ಹೇಳಿದ್ರ ಅವ್ರು. ಈ ಮೀಮಾಂಸದಲ್ಲಿ ಮಾತ್ರ ನಿಮ್ ಬುದ್ಧಿ ಇಡ್ರಿ. ಮೀಮಾಂಸ ಅಂದ್ರೆ ಏನ್ ಬೇರೆ ಅಲ್ಲ, ಅದನ್ನ ಸರಿಯಾಗಿ ತರ್ಕಬದ್ಧವಾಗಿ ಅರ್ಥ ನಾವು ತಿಳ್ಕೊಳ್ಳೋದು ಗುರು ಮುಖಾಂತರವಾಗಿ. ಗುರುಗಳು ಅದನ್ನು ತುತ್ತು ಮಾಡಿ ನಮಗೆ ಉಣಿಸ್ತಾರೆ. ಇದು ಮೀಮಾಂಸ. ಹೀಗೆ ಮೀಮಾಂಸಕ್ಕೆ ಅರ್ಹವಾದಂತ ಈ ತತ್ವ ತತ್ತೇ ಭವ, ತತ್ ಅಂದ್ರೆ ಆತ್ಮ ಸ್ವರೂಪ, ಇದಕ್ಕಿದ್ದಂಗೆ ತಿಳಿಯತಕ್ಕಂತ ಸ್ವರೂಪಕ್ಕೆ ತತ್ವ ಅಂತ. ಈ ತತ್ವ ವಿಚಾರವನ್ನ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಇಲ್ಲಿ ಮುಂದಿನ ಶ್ಲೋಕ ಹೇಳ್ತಾರ ನೋಡ್ರಿ. ಅಪಿ ನಿಂದೋಪತ್ತೇಶ್ಚ ಅನ್ಯತೋ ಅನ್ಯಾನಿ ಚೇತ್ಮತಃ ಅನ್ಯಾನಿ ಚೇತ್ಯತಃ ತ್ಯಕ್ತ್ವಾತೋ ಅನ್ಯ ಶಾಸ್ತ್ರೋಕ್ತಿ ತ್ಯಕ್ತ್ವಾತೋ ಅನ್ಯ ಶಾಸ್ತ್ರೋಕ್ತಿರ್ಮೃತಿಂ ಕುರ್ಯಾತ್ ದೃಢಾಂಬುಧಃ ಶ್ರದ್ಧಾ ಭಕ್ತಿ ಪುರಸ್ಕೃತ್ಯ ಹಿತ್ವಾ ಸರ್ವಮನರ್ಜವಂ ವೇದಾಂತಸ್ತೈವ ತತ್ವಾರ್ಥೆ ವ್ಯಾಸನೌ ವಿಮತಾರ್ಥೌ. ಹೀಗೆ 66-67ರಲ್ಲಿ ಅನ್ಯಾಥೌ ಯ ಅನ್ಯ ಅಥೋ ಅನ್ಯಾನಿ 3 ಶಬ್ದಗಳದ ಒಂದ್ರಾಗ. ಅನ್ಯಾಥೋ ಅನ್ಯಾನಿ, ಯ ಅನ್ಯ ತಹ ಅನ್ಯಾನಿ ಎಂಬ ನಿಂದನೆ ಹೊಂದುವುದರಿಂದ ಅದನ್ನು ಸ್ವೀಕರಿಸತಕ್ಕದ್ದಲ್ಲ. ಇದು ನಿಂದನಾ ಪದ್ಯದ ಪದ. ಅನ್ಯಾಥೋ ಅನ್ಯಾನಿ, ಅನ್ಯವಾದಂತ ಯಾವುಗಳನ್ನು ನಾವು ಸ್ವೀಕಾರ ಮಾಡಬಾರದು. ನಮಗೆ ಭಿನ್ನವಾಗಿರುವಂತ ಅನ್ಯವಾಗಿರುವಂತ ಯಾವುದೇ ಶಾಸ್ತ್ರ ಇರಲಿ, ಯಾವುದೇ ಏನ ಇದ್ರು ಕೂಡ ಅದನ್ನ ನೀವು ಹಿಡಿಯಾಕ ಹೋಗ್ಬೇಡ್ರಿ. ಅದ್ರ ಅನಾತ್ಮದಲ್ಲಿ ಬರ್ತದ. ಅರಿಸ್ಕೊಳ್ತದ ಅಂದಾಗ ಅದು ವೇದ್ಯ ಆಗ್ತದ ಅಂದ್ಮೇಲೆ ಅದೇ ಹಂಗ ನಿಮ್ಮನ್ನ ತಿಳಿಸ್ಕೊಡ್ತದ. ನಿಮ್ಮಿಂದ ತಿಳಿಸ್ಕೊಡುವಂತ ಯಾವ ನಿಮಗ್ ಪ್ರಮಾಣ ಆಗೋದಿಲ್ಲ. ಆದ್ರೆ ವಿವೇಕಿ ಆದಂತವನು ಮಿಕ್ಕ ಶಾಸ್ತ್ರಗಳನ್ನೆಲ್ಲ ಬಿಟ್ಟು, ಏನೋ ಅದಾವಲ್ಲ ಅನ್ಯವಾಗಿ ನಿನಗ ಅನ್ಯವಾಗಿ ತೋರ್ತಕ್ಕಂಥ ಎಲ್ಲಾ ಶಾಸ್ತ್ರಗಳನ್ನ ಕೈ ಬಿಟ್ಟು ವೇದಾಂತ ತತ್ವಾರ್ಥದಲ್ಲಿ, ಈ ವೇದದ ಅಂತ್ಯವಾದಂತವು ಎಲ್ಲಾ ವೇದಗಳಲ್ಲಿ ಅಂತ್ಯಭಾಗದಲ್ಲಿ ಉಪನಿಷತ್ತುಗಳದಾವಲ್ಲ, ಅವು ಶ್ರುತಿಗಳಂತಾರವು. ಶ್ರುತಿಯೇ ಪ್ರಮಾಣ ಕೇಳಿದರಿಗೆ ಅಂತೀವಲ್ಲ, ಆ ಶ್ರುತಿಗಳು ಎಲ್ಲಿವು? ಅವು ಎಲ್ಲಾ ವೇದಗಳಲ್ಲಿ ಕೊನೆಯ ಭಾಗ. ಆ ಒಂದು ಶ್ರುತಿಗಳನ್ನ ನೀವು ನೋಡ್ರಿ, ಅದನ್ನ ಅನುಸಂಧಾನ ಮಾಡ್ರಿ. ಯಾಕಂದ್ರೆ ಶ್ರುತಿ ಪ್ರಮಾಣದ ಶಾಸ್ತ್ರದ ವ್ಯಾಸರ ಅಭಿಪ್ರಾಯದಲ್ಲಿ ಅವರು ಕೂಡ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಕೌಟಿಲ್ಯವನ್ನೆಲ್ಲ ಬಿಟ್ಟು, ಆ ತಂತ್ರ ಏನದಾವಲ್ಲ ಅನ್ಯವಾದಂತವು ಎಲ್ಲವನ್ನ ಬಿಟ್ಟು ಮನಸ್ಸನ್ನು, ಗಟ್ಟಿ ಮನಸ್ಸನ್ನು ಮಾಡಬೇಕು. ಗಟ್ಟಿ ಮನಸ್ಸನ್ನು ಮಾಡೋದಂದ್ರೆ ಏನ್ರಿ? ಇನ್ನೊಂದು ಕಡೆ ಹೊಯ್ದಾಡಬಾರ್ದಂತ ಒಮ್ಮೆ ಹಿಡ್ಕೊಂಡ ನಂತರ ಅದನ್ನ ಬಿಡಂಗಿಲ್ಲ. ಗಟ್ಟಿಯಾಗಿ ಒಮ್ಮೆ ಹಿಡ್ಕೊಂಡ ಮೇಲೆ ಮಂಗ ಮರಿ ನ್ಯಾಯ ಅಂತ ಬರ್ತೈತಿ ನೋಡ್ರಿ, ನೋಡಿರ್ಲ ಗೊತ್ತಿಲ್ಲ. ಅದು ಬೇಕಾದಂಗ ಹಾರ್ಯಾಡ್ರಿ, ಆ ಮರಿ ಹೊಟ್ಟೆ ಬಿಡುದಿಲ್ಲ. ಅದನ್ನ ಯಾವ ಪಕ್ಕ ಹಿಡ್ಕೊತಾವ ಗಟ್ಟಿಯಾಗಿ ಅಟ್ಟ ಹಿಡ್ಕೊತದ, ಉಳಿದು ಕೈ ಬಿಡ್ತದ ಅದು ಮಂಗ. ಒಮ್ಮೆ ಬೆತ್ತು ಆಸರ ತಪ್ಪಿ ಅದ್ರ ಹೊಳ್ ನೋಡಾಕ್ ಹೋಗುದಿಲ್ರಿ ಅದು. ಎಂತ ಕಳ್ಳದ್ರದು. ಇದು ನನಗ್ ಬದುಕಾಕ್ ಯೋಗ್ಯ ಇಲ್ಲ ಬಿಡಿದು, ನನ್ ಮಗ ಅನ್ನಕ್ ಯೋಗ್ಯ ಆಗೋದ್ರಿ, ಇದು ನನಗ್ ಲೈಕ್ ಆಗುದಿಲ್ಲ ಅಂತ ತಿಳ್ಕೊಂಡ್ ಕೈ ಬಿಡು. ಈ ಟೊಂಗಿಯಿಂದ ಆ ಟೊಂಗಿ ಹಾರುವಾಗ ಗಟ್ಟಿಯಾಗಿ ಹಿಡ್ಕೋಬೇಕ್ರಿ ಅದು ಮಂಗ. ಮಂಗ ಮರಿ ನ್ಯಾಯ. ಹಂಗ ನಾವು ಪ್ರಬಲವಾಗಿ ಹಿಡ್ಕೊಳ್ಳುವಂತ ಗುರುವಾಶ್ರಯವನ್ನ, ಈ ಗುರುಶಾಸ್ತ್ರಾದಿಗಳಿಗೆ ಶರಣ ಹೊಂದುವಂತ ಬಲವಾದ ಒಂದು ಗಟ್ಟಿಯಾಗಿ ಹಿಡ್ಕೊಳ್ಳುವಂತದ್ದು ಏನದಲ್ಲ, ಶರಣ ಆಗುವಂತದ್ದು ಅಷ್ಟು ಗಟ್ಟಿ ಇರ್ಬೇಕ್ರಿ. ಅದು ಒಮ್ಮೆ ಶರಣ ಆದ್ಮೇಲೆ ಮುಗೀತು, ಆಗಲೂ ಪ್ರಶ್ನೆನೇ ಇಲ್ಲ. ನಮ್ಮ ಸ್ವರೂಪ ತಿಳಿಯುವ ಮಠ ಬಿಡಂಗಿಲ್ಲ ಆ ಗುರುವನ್ನ. ಅವ್ರು ಬಿಡಂಗಿಲ್ಲ. ಪಕ್ಕಾ ಗುರುಗಳಿದ್ರ ಇವ್ನ ಆವರಣ ಕಳೆದ ಕೈ ಬಿಡ್ತಾರ ಅವ್ರು. ಅಷ್ಟೊಂದು ಶ್ರದ್ಧಾ ಬೇಕಲ್ಲ. ಈಗ ಅದ ವಿಷಯ ಬಂದದ ಪರಮಾನುಭವದೊಳಗ. ಪರಿಣಿತ ಚಿತ್ತಂಗೆ
ವೀರತಂಗಿ ಅಂತ ಐತಿ ನೋಡಿ, ಶಿಷ್ಯನ ಲಕ್ಷಣ ಹೇಳ. ಆ ಶಿಷ್ಯ ವೈರಾಗ್ಯದಿಂದ ಬಂದಿರಬೇಕು, ಗುರು ಸೋತ್ರಿಯ ಬ್ರಹ್ಮನಿಷ್ಠ ಆಗಿರಬೇಕು. ಅಲ್ಲಿ ಈ ಯಾವ ವೇದ ಹತ್ತದ ಜ್ಞಾನ ಆಗ್ತದ ಅಂತ ಹೇಳ್ಯಾರ ಅವ್ರಲ್ಲಿ. ಪರತರ ಚಿತ್ತಂಗಿ ಏನಾಯ್ತು ನೋಡ್ರಿ, ಪರಮ ವಿರಕ್ತಂಗಿ ಗುರು ಬೋಧಿಪುದು 4 ತೆರದಿಂದ. ನಿನ್ನ ಬಹುಶಃ ಆಗಿರ್ಬೇಕು, ನಾವ್ ಇದ್ದಿದ್ದಿಲ್ಲ. ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ವರೆವಾತ್ಮ ತನುಜಂಗೆ ಪರಮ ರಹಸ್ಯದಳು ವರೆಯುವುದು ಕರ್ಮ ತತ್ಪರರಿಗೆ ಅರಿಪಲಾಗದಿದನ್ನು ಒಮ್ಮೆಯು ಅಂತ ಹೇಳ್ಯಾರ ನೋಡ್ರಿಪ್ಪ. ನಮಸ್ಕಾರ ರೀ. ಇನ್ನೇನ್ ಮಾಡ್ರಿ, ಗರ್ಜನೆ ಮಾಡ್ರಿ, ಶಿವ ಗರ್ಜನೆ ಇದು ವೇದಾಂತ. ಯಾರ್ದ ನಿಜಗುಣ್ರಿ ಶಿವ ಗರ್ಜನೆ ಅಂತ ಅಂದ್ರು ಅಡ್ಡಿಲ್ಲ ಇದಕ್ಕ. ಎಂತ ಎತ್ತರಕ್ರಿ ಅಪ್ಪಂದು. ಇನ್ನೇ ಬೇಡ್ರಿಪ್ಪ ಶಿವಾಯನ್ಮ ಹೇಳ್ರಿ, ಶಿವ ಗರ್ಜನೆ ಅದು ನಿಜಗುಣ್ರದ. ನಿಜಗುಂಡ್ ಹೇಳ್ಯಾರ್ಯಪ್ಪ. ಎಂತವ್ರಿಗೆ ಹೇಳ್ಬೇಕಂದ್ರ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ವರೆವಾತ್ಮ ತನುಜಂಗೆ ಪರಮ ರಹಸ್ಯದಳು ವರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗದಿದನ್ನು ಒಮ್ಮೆಯು. ನೋಡ್ರಿ, ಪರಮ ರಹಸ್ಯದಳು ಕರ್ಮ ವಿರುತ್ತ ವಿರುದ್ಧ ಏನ್ ಕರ್ಮದಿಂದ ಕೊಡ್ರಿ ಅವ್ರಿಗೆ ಹೇಳ್ಬೇಡ ಒಮ್ಮೆಮ್ಮು. ಪರಮ ರಹಸ್ಯದಳು ವರೆಯುವುದು ಅಂತ ಎಚ್ಚರಿಕೆ ಕೊಟ್ಟಾರ. ಉಳ್ದವ್ರಿಗೆ ಹೇಳಾಕ ಹೋಗ್ಬೇಡ್ರಿ, ಮಂದ ಮನುಜರಿಗೆ ಕರ್ಮಿಷ್ಠರಿಗೆ ಹೇಳಾಕ ಹೋಗ್ಬೇಡ್ರಿ. ಪರಮ ರಹಸ್ಯದಳು ವರೆಯುವುದು ಇದನ್ನ. ಹಂಗೆ ಎಲ್ಲಾ ಮಿಕ್ಕ ಶಾಸ್ತ್ರಗಳೇನದಾವು ನಮ್ಮ ವೇದಕ್ಕೆ ಹೊರತಾಗಿರುವುದರಿಂದ, ತರ್ಕಕ್ಕೆ ವಿರುದ್ಧ ಇರುವುದರಿಂದ ಅವುಗಳ ನಿಜವಾದ ಫಲಶ್ರುತಿ ಇಲ್ಲ ಅನ್ನುವಂಥದ್ದು ಈ ಒಂದು ಶ್ಲೋಕದಲ್ಲಿ ಬರ್ತದ. ಯ ಅನ್ಯತೋ ಅನ್ಯಾನಿ ಶಾಸ್ತ್ರಾಣಿ ಪೃಥ್ವ್ಯಾಂ ವಿವಿಧಾನಿ ವೈ. ಈ ವೇದಕ್ಕಿಂತ ಬೇರೆಯಾಗಿರುವ ಶಾಸ್ತ್ರಗಳಲ್ಲಿ ದೋಷವಿದೆ ಎಂದು ಧರ್ಮ ಶೋಧಕರು ಶಂಕಿಸತಕ್ಕದ್ದು. ಈ ವೇದಕ್ಕಿಂತ ಯಾವ್ದಾದ್ರು ಬೇಕಾದಿರ್ಲಿ ಅದಕ್ಕ ಎಲ್ಲಾ ಶಾಸ್ತ್ರಗಳಲ್ಲಿ ದೋಷ ಕೂಡಿಂದಾವು, ದೋಷದಿಂದ ಕೂಡಿವಂತ ತಿಳ್ಕೊಂಡು ಧರ್ಮ ಶೋಧಕರು ಇವನ್ನೆಲ್ಲಾ ವಿಚಾರ ಮಾಡ್ಬೇಕು. ಸಂಶಯಕ್ಕೆ ಕಾರಣ ಅದಾವು, ಎಲ್ಲಿ ವಾದ ವಿವಾದಕ್ಕೆ ಕಾರಣ ಆಗ್ತಾವ, ಸಂಶಯಕ್ಕೆ ಕಾರಣ ಆಗ್ತಾವು ವೇದಗಳೆಲ್ಲ. ಆದ್ರಿಂದ ಅವುಗಳನ್ನ ದೂರೀಕರಿಸ್ರಿ ಎಂದು ಸ್ಮೃತಿಯಲ್ಲಿ ಮಿಕ್ಕ ದರ್ಶನಗಳನ್ನು ನಿಂದಿಸಿದೆ, ನಿಂದ ಮಾಡ್ಯಾರಿ. ಮಿಕ್ಕ ಶಾಸ್ತ್ರಗಳನ್ನ ವೇದಕ್ಕೆ ಹೊರತಾಗಿರುವಂತ ಶಾಸ್ತ್ರಗಳನ್ನ ಎಲ್ಲವನ್ನು ಅಲ್ಲಗಳದ ಪ್ರಸ್ಥಾನತ್ರಯಗಳ ಭಾಷೆಯನ್ನ ವ್ಯಾಸ ಭಗವಂತನ ಹೇಳ್ತಕ್ಕಂತ ಯಾವ ಶ್ರುತಿ ಪ್ರಮಾಣವನ್ನು ಮುಂದಿಟ್ಟುಕೊಂಡು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಏನಾದ್ರೂ ಫಲ ಸಿಕ್ಕಿತು. ಮತ್ತ ಅದ ಹಂಗ ಹೇಳಿತಿ ಹಿಂಗ ಹೇಳಿದಿ ಅದ್ರಾಗೆಲ್ಲ ನಮಗ್ ಕರೇನ ಅನಿಸ್ತದ. ಅವ್ ಹೇಳ್ತಾವ್ ಕರೇನ ಅನಿಸ್ತದ ಓದುವಾಗ ಮತವಾದಿಗಳದ್ದು. ಸುಳ್ಳು ಅನ್ನಂಗಿಲ್ಲ. ಅದಕ್ಕೆ ಗುರು ಮುಖಾಂತರವಾಗಿ ಅವನು ಓದ್ಬೇಕು. ಒಳಗಿರುವ ಗೂಢಾರ್ಥವನ್ನು ಹೇಳಿ ನೋಡ್ರಿ. ಈಗ ಒಳಗಿನ ಗೂಢ ಅವ್ರಿಗೆ ಗೊತ್ತಾಗೋದಲ್ಲ. ಪರಮ ರಹಸ್ಯದಳು ಅಂತ ಯಾಕೆ ಹೇಳಿರು? ಅದಕ್ಕೆ ಅದು ಗೂಢವಾದಂತ ಅರ್ಥವನ್ನು ಗುರು ಮಾತ್ರ ಹೇಳಬಲ್ಲ. ಆದ್ರಿಂದ ವೇದ ಬಾಹಿರವಾದಂತ ಯಾವುದೇ ಗ್ರಂಥ ಇದ್ರು ಕೂಡ, ಎಷ್ಟ ಅದಕ್ಕೆ ಕಿಮ್ಮತ್ ಐತೆ ಅಂದ್ರು ಕೂಡ, ಜಗತ್ತಿನಲ್ಲಿ ಮೆರಿಸ್ಯಾರ ಅಂದ್ರು ಕೂಡ ಅದನ್ನ ನೀವು ಸ್ವೀಕಾರ ಮಾಡಬೇಡ್ರಿ. ಆದ್ದರಿಂದ ವೇದ ಬಾಹ್ಯವಾದ ಸ್ಮೃತಿಗಳು ಕುದರ್ಶನಗಳು, ನಿಷ್ಫಲ. ಸತ್ತ ಬಳಿಕ ಅವುಗಳಿಂದ ತಮೋಲೋಕವೇ ದೊರೆಯುವುದು. ಒಬ್ಬ ನಿಂದನ ಇದು. ಸತ್ ಮೇಲೆ ಏನ್ ಹೋಗ್ತೇವ್ ನಾವು? ಲೋಕಾದಿಗಳು ಹೇಳ್ತಾರ ಅವರು, ಸ್ವರ್ಗಾದಿ ನರಕಗಳ ಒಂದು ಇದನ್ನ ಹೇಳ್ತಾರ. ಪೂರ್ವ ಮೀಮಾಂಸಕ ನೋಡ್ರಿ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಂತ. ಪುಣ್ಯ ತೀರಿದಿಂದ ಮತ್ತ ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿ. ಪುಣ್ಯ ಕ್ಷಯ ಆದ್ಮೇಲೆ ಮತ್ ಹೊಳ್ಳಿ ಬರ್ಬೇಕಂತ. ಹೊಳ್ಳಿ ಬರುದಿಲ್ಲ ಅಂದ್ರೆ ದೇವತೆಗಳು ಎಡಗಾಲಿಂದ ಒಯ್ತಾರಂತ. ಒಯ್ಸ್ಕೊಂಡ್ ಬರೋದು ಯೋಗ್ಯ? ತಮಗೆ ಇಲ್ಲಿ ಮುಕ್ತಿ ಹೊಂದೋದ್ ಚಲೋ. ನಾವು ಅವ್ರು ಹೇಳಿದಂತ ಮುಕ್ತಿಗೆ ಹೋದ್ರಿ ಅಂದ್ರೆ ಹಿಂಗ ಆಗ್ತದ ನೋಡಂತಾರ. ಒದಿಸ್ಕೊಂಡ್ ಬರೋದಾಗ ಅದು ತಮೋಲೋಕವೇ ಪ್ರಾಪ್ತವಾಗುವುದು ಅಂತ ಹೇಳ್ತಾರ ಅವ್ರು. ಆದ್ರಿಂದ ಸ್ಮೃತಿಯಲ್ಲಿ ಮಿಕ್ಕ ದರ್ಶನಗಳೆಲ್ಲವನ್ನು ನಿಂದಿಸಿದೆ. ಅಲ್ಲಿ ಅದ ಇರ್ಬೇಕದು, ನಿಂದನ ಮಾಡ್ಯಾರ. ಆದ್ದರಿಂದ ಅವನು ಬಿಟ್ಟು ವ್ಯಾಸರಿಗೆ ಒಪ್ಪಾದ ವೇದಾಂತವನ್ನೇ ಭಕ್ತಿಪೂರ್ವಕವಾಗಿ ನಂಬಬೇಕು.
ಅವ್ರ ಯಾಕೆ ಹೇಳಾಕ್ತಾರ ಹುಡುಗಾಟಿಗೆಲ್ಲ ಅದು ಎಲ್ಲಾ ನೋಡ್ಯಾರ ಅವ್ರು ಎಲ್ಲಾ ಎಲ್ಲಾ ನೋಡ್ಯಾರ ಮತವಾದಿಗಳಲ್ಲಿ. ಅದ್ರಾಗ ಏನು ರಸಾನ ಇಲ್ಲ, ಕಸಾನ ಅದಾವು. ರಸ ಇರೋದಂದ್ರೆ ವೇದಾಂತ, ರಸೋ ವೈಶ್ಯ. ಅದನ್ನ ನೀವು ನಂಬ್ರಿಪ್ಪ, ಭಕ್ತಿ ಪೂರ್ವಕವಾಗಿ ನಂಬ್ರಿ, ತಲೆ ಮೇಲೆ ಇಟ್ಕೊಳ್ರಿ ಅದನ್ನ. ನಿಜಗುಂಡ್ರಿ ಶಾಸ್ತ್ರ ತಲೆ ಮಿಟ್ಕೊಂಡು ಜಿಗದಾಡಿದ್ರು, ಡಾನ್ಸ್ ಮಾಡಿದ್ರು, ನೃತ್ಯ ಮಾಡಿದ್ರು. ಯಾರು? ಗರ್ಗದ ಮಡಿವಾಳಪ್ಪನವರು ಇಂಥ ಗ್ರಂಥ ಈ ಮೊದಲ ಸಿಕ್ಕಿದ್ರ ಕಾಶಿ ಕಡೆ ಮುಖ ಮಾಡಿ ಮೂತ್ರ ಮಾಡ್ತಿದ್ದಿಲ್ಲ ಅಂದ್ರ ಅವರು. ಅಂತ ಗ್ರಂಥಗಳ್ರಿ ಇವು. ಇಡೀ ಎಲ್ಲಾ ಪ್ರಶ್ನಾರ್ಥಿಗಳು ಅರ್ಧ ಕುಡ್ದಾರ, ಅನುಭವಿಸುವಾರ ಚಲವಾಗೈತಿ. ಈಗೇನೋ ಬಾಳ ಸರಳ ಕೇಳಾಗ್ತದ ನಮಗ್, ಈಗ ಕಠಿಣ ಅನ್ಸಾಗ್ತದ. ಈಗ ಅವ್ರು ಹೇಳುವಾಗ ಇನ್ನು ಮುಂದೆ ಹೆಂಗೋ ಗತಿ ಕೇಳಿದವ್ರಿಗೆ ಗೊತ್ತದ. ನಿನ್ನೆ ಶಾಸ್ತ್ರ ಬಾಳ ಪುಣ್ಯ ಬಂದವ್ರು, ಅದು ಗುದ್ದಾಡಿ ಹೆಚ್ಚಿದ್ವಿ ನಾವು. ಅವರು ಒಲ್ವಲದ ಹೂ ಅಂದಾರ. ಯಾಕಂದ್ರೆ ಪಕ್ಕ ಬೇಕಲ್ರಿ ಅದಕ್ಕೆ ಅಭ್ಯಾಸ ಬಾಳ ಮಾಡ್ರಿ. ಎಷ್ಟ್ರ ಮಟ್ಟಿಗೆ ಸಾಧ್ಯವೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಚಾಲು ಮಾಡ್ಯಾರ ಅವ್ರು. ಹಂಗದ ಅದು ಅನುಭವ ಸಾರ ಅಂದ್ರ ಪ್ರಸ್ಥಾನತ್ರಯಗಳ ರಸಾನನ ಐತಿ ಅಲ್ಲಿ. ಎಷ್ಟ್ ಅಭ್ಯಾಸ ಮಾಡಿರ್ಬೇಕು ನಿಜಗುಂಡ್ರು. 5-6 ಸಾವಿರ ಗ್ರಂಥ ಅಭ್ಯಾಸ ಮಾಡಿ ಅದ್ರ ರಸ ಹಿಂಡಿ ಅದ್ರೊಳಗೆ ಹಾಕಿದ್ದಾರೆ. ಆದ್ದರಿಂದ ಇನ್ನು ಬರಬರ್ತ 3ನೇ ಸಂಧ್ಯಾಂಕ ಬೇಡ ಅದು. ಪ್ರಶ್ನೋತ್ತರಗಳ 7-10 ಪೇಜ್ ಐತ್ರಿ, ತಿಳ್ಕೊಳ್ಳೋದು ಬಹಳ ಕಷ್ಟ. ಆದ್ರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ. ಅದನ್ನ ಒಮ್ಮೆ ತಿಳ್ಕೊಂಡ್ಬಿಟ್ರ ಯಾವ ಪ್ರಸ್ಥಾನಗಳ ಅಭ್ಯಾಸ ಮಾಡೋದು ಅವಶ್ಯಕತೆನೇ ಇಲ್ಲ. ಇಲ್ಲೇ ಪ್ರಸ್ಥಾನ ಐತ್ರಿಗಳು ನೋಡ್ರಿ ಶಾಸ್ತ್ರದಾಗ ಅಲ್ಲ ಅಡಕಾಗ್ಯಾವ, ಸಮಾವೇಪ ಆಗ್ತಾವ. ಇರ್ಲಿ, ಅದಕ್ಕೆ ಅವ್ರು ಏನ್ ಇಷ್ಟೆಲ್ಲಾ ಕಂಠ ಶೋಷಣೆ ಮಾಡಿ ಅದ್ರ ಹೇಳಕತ್ತಾರ. ಅವ್ರು ಒಪ್ಪಾದ ವೇದಾಂತವನ್ನೇ ಭಕ್ತಿ ಪೂರ್ವಕವಾಗಿ ನಂಬ್ರಿಪ. ಮಿಕ್ಕ ದರ್ಶನಗಳನ್ನ ಅದಕ್ಕೆ ಅವ್ರು ನಿಂದನಾ ಮಾಡ್ಯಾರ. ಹೇಳ್ತಾ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಇತಿ ಪ್ರಮುನ್ನಾ ದ್ವಯವಾದ ಕಲ್ಪನಾ ನಿರಾತ್ಮವಾದಶ್ಚ ತಥಾ ಹಿ ಯುಕ್ತಿತಃ ವ್ಯಪೇತಂಗ ಪರವಾದತಃ ಸ್ಥಿರ ಮುಮುಕ್ಷವೋ ಜ್ಞಾನಪತೆ ಸುರಿತ್ವಿತ. ಹೀಗಾದರೆ ಮುಮುಕ್ಷುಗಳು ಬೇರೆ ವಾದಗಳ ಶಂಕೆ ಇಲ್ಲದವರಾಗಿ ಜ್ಞಾನ ಮಾರ್ಗದಲ್ಲೇ ಇದ್ದಾರು ಎಂದು ಈ ರೀತಿಯಲ್ಲಿ ದ್ವೈತವಾದಗಳ ಕಲ್ಪನೆಗಳನ್ನು ನಿರಾತ್ಮವಾದಗಳನ್ನು ಯುಕ್ತಿಯಿಂದ ಖಂಡಿಸಲಾಗಿದೆ. ಯಾಕೆ ಖಂಡಿಸಿದ್ರ ಮಾಡಬಾರ್ದಾಗಿತ್ತು, ಅವು ಯೋಗ್ಯ ಅಲ್ಲ ಅನ್ನೋರಿಗೆ ಹೇಳ್ತಾರ ಅವರು. ಮುಮುಕ್ಷುಗಳು ಯಾವುದೇ ಇದಕ್ಕ ಸಂಶಯಕ್ಕೆ ಈಡಾಗಬಾರ್ದು. ಸಂಶಯಗಳು ಸಹಜ್ರಿ. ಏನಾದ್ರು ಆದ್ರ ಸಾಕ, ಒಬ್ಬ ಕೆಮ್ಮಿ ಆದ್ರ ಸಾಕು ಮನಿ ಮುಂದೆ. ಯಾಕೆ ಕೆಮ್ಮಿದ ಅಂತದ್ ಏನೈತಿ ಇಲ್ಲಿ? ನೀವು ತೋಳು ಏರಿಸಿರ ಸಾ, ತೋಳು ಯಾರಿಗೆ ಏರಿಸಿದವ? ಅವಾಗೇನೋ ಕಡಿಯಾಕ ಕತ್ತಿತ್ತು ಏರ್ಸ್ಯಾನ್ರಿ. ಮಗ ಬಾಳ ಕಾಂತತಿ ತೋಳು ಎರ್ಸಾಕ್ತಾನಂದ್ರ. ಹಿಂಗೇನು ಸಂಶಯಕ್ಕೆ ಏನದಾವಲ್ಲ ವ್ಯವಹಾರದೊಳಗ, ಹಂಗ ಇಲ್ಲಿ ಕೂಡ ಶಂಕೆ ಆಗ್ಬಾರ್ದು. ಜ್ಞಾನ ಮಾರ್ಗದಲ್ಲಿ ಇದ್ದಾಗ ಇನ್ನು ಅನ್ಯತರ ಯಾವ ಸಂಶಯಗಳು ಬರಬಾರದು ಅಂತೇಳಿ ಅವನ್ನೆಲ್ಲ ಖಂಡಿಸಿದಾಗ ಪ್ರಶ್ನೋತ್ತರಗಳ ರೂಪದಿಂದ ಪೂರ್ವ ಪಕ್ಷಿ ಉತ್ತರ ಪಕ್ಷಿ ಎಲ್ಲ ಪ್ರಶ್ನೆ ಕೇಳ ಅವ್ರು ಹುಟ್ಟಿಸ್ತಾರ. ಅವ್ರ ಪ್ರಶ್ನೆಗಳು ನಿಜಗುಂಡ್ರ ಶಾಸ್ತ್ರ ನೋಡ್ರಿ, ಪ್ರಶ್ನೆ ಮುಂದ್ ಉತ್ತರ. ಅವ್ರು ಮತ್ತ ಅನ್ಯ ಉತ್ತರ ಕೊಟ್ಗಿಟ್ರಂತ ನಾವು ಉತ್ತರ ಕೊಟ್ಕೊಂತ ಹೋಗ್ಯಾರ ಕೈವೇಲ ಪದ್ಧತಿಗಳು. ಮತ್ತೆ ಅವ್ರು ನಮಗ ಬಿಡ್ಬೇಕಾಗಿತ್ತು. ಇಲ್ಲ, ನಮ್ ಬುದ್ಧಿಗನುಸಾರವಾಗಿ ನೀವೊಂದು ಉತ್ತರ ಕೊಡ್ತೀರಿ, ನಾವೊಂದು ಕೊಡ್ತೇನೆ, ಯಾರು ಏನೇನು ಕೊಡ್ತಾರ, ಯಾವ್ದು ಕರೆ? ಅದಕ್ಕೆ ನಿಜವಾದದ್ದು ಹಿಂಗದ ಅಂತ ಹೇಳಿರ ಮುಂದೆ ಏನಾರ ಮಾಡ್ಕೋರಿ. ಹಿಂಗದ ನೋಡು, ತಡ ಮಾಡದೆ ಮಾಡ್ಬೋದು. ಹೌದು, ಭವಹರಣ ಹಿಂಗೈತ್ ನೋಡು. ಶರೀರಕ್ಕೆ ಯಾವಾಗ ಹೋಗ್ತದ ಗೊತ್ತಿಲ್ಲ. ಮನುಷ್ಯ ಕುಲದ ಲಾಭ ಯಾವುದು? ಅನಾರೆಂದು ತಿಳಿಯೋದು. ಮತ್ತೆ ಇದನ್ನ ಬಿಟ್ಟು ಏನದ ಲಾಭ? ಇದಕ್ಕಿಂತ ಏನ್ ವಿಚಾರ ಮಾಡೋರಿದ್ರಿ ನೀವು? ಅಲ್ಲೇ ಉತ್ತರ ಮತ್ತೆ ರಗಡ ಲಾಭ ಹೇಳ್ತಾರ ಅವ್ರು. ಹೊಲ ಮನಿ ಸ್ತ್ರೀ ಪುತ್ರ ಇಲ್ಲಿ ಬುದ್ಧಿ ಇದ್ದವ್ರು ಏನಕ್ಕೇನ್ರ ಪ್ರಯತ್ನ ಮಾಡ್ತಾರ. ಹಂಗ ಮಾಡಿ ಹಿಡ್ಯಾರ ಅಂತ ತಿಳ್ಕೊಂಡು ಅನಾರೆಂದು ತಿಳಿಯುವುದೇ ಮನುಷ್ಯ ಕುಲ ಲಾಭ. ಮತ್ತೇನ್ ಲಾಭ ಇಲ್ಲೇನ್ರಿ? ಇದನ್ನ ಯಾಕೆ ಹೇಳಿರೋ? ಅವ್ ಅಂತವ್ರ ಸಲುವಾಗಿ ಹೇಳ್ಬೇಕಾಗಿತ್ತವ್ರ ಪಾಪ. ಕೆಡುವ ಕಾಯ್ದ ಸಫಲತೆ ಯಾವುದು? ಪರಹಿತ. ಹುಟ್ಟೈತಿ ಯಾಕೆ ಈ ಶರೀರದ ಪ್ರಯೋಜನ ಏನು? ಉಂಡು ತಿಂದು ಮಸ್ತ ಮೋಜ್ ಮಜಾ ಮಾಡಿ ಹೋಗಾಕನು? ಪರಹಿತ. ಇವೆರಡ ಮನುಷ್ಯನ ಜನ್ಮದ ಲಾಭ. ಒಂದು ಮೋಕ್ಷ, ನಾ ಯಾರಂತ ತಿಳ್ಕೋಬೇಕು. ಹೊರಗ ಶರೀರದಿಂದ ಇನ್ನೊಬ್ರಿಗೆ ಉಪಕಾರ. ಇವೆರಡು ಬಿಟ್ಟು ಏನದರಿ?
ಹೊರಗೆ ಬಂದ್ರೆ ಉಪಕಾರ, ಇನ್ನೊಬ್ರಿಗೆ ನಮ್ಮಿಂದ ಎಳ್ಳಷ್ಟು ನೋವು ಆಗ್ಬಾರ್ದು. ಎಳ್ಳಷ್ಟು ಕಾಯ ವಾಚ ಮನಸ್ಸ ನಮ್ಮಿಂದ ಏನು ಇನ್ನೊಬ್ರಿಗೆ ನೋವು ಆಗಬಾರದು. ಒಂದು. ಇನ್ನು ಒಳಗಿನ ಕೆಲಸ ಯಾವುದು ಅಂದ್ರ ನಮ್ ಸ್ವರೂಪ ತಿಳ್ಕೊಂಡು ಉದ್ಧಾರ ಆಗುದು. ಅಂದ್ರೆ ಇದು ಶರೀರ ಬಂದದ್ದು ಹುಟ್ಟಿದ್ದಕ್ಕೂ ಸ್ವಾರ್ಥಕ ಆತು, ಮನುಷ್ಯ ಜನ್ಮದ ಸಾಫಲ್ಯ ಆತು. ಹಿಂಗ್ ಹೇಳ್ಯಾರ ಅವ್ರು. ಶ್ರುತಿ ಹೇಳ್ತದ. ಇದನ್ನ ಅಲ್ಗಳು ಯಾಕೆ ಬರ್ತತೇನೆ ಯಾರಿಗಾರ? ಶ್ರುತಿ ಮಾತಲ್ಲ ನೀವು. ಇರ್ಲಿ. ಹೀಗೆ ಮಹಾತ್ಮರು ಹೇಳ್ಕೊಂತ ಹೋಗ್ತಾರ. ಅದನ್ನ ಅವ್ರು ಹೇಳ್ತಾರ. ದ್ವೈತದ ವಾದದ ಕಲ್ಪನೆಗಳನ್ನು, ನಿರಾತ್ಮವಾದಿಗಳನ್ನು ಯುಕ್ತಿಯಿಂದ ಖಂಡಿಸಲಾಗಿದೆ. ಯುಕ್ತಿಯಿಂದ ಖಂಡಿಸ್ಯಾರ ಅವ್ರು. ನಿರಾತ್ಮವಾದ ಅಂದ್ರೆ ಯಾರು? ಬೌದ್ಧರು. ಆತ್ಮನೇ ಇಲ್ಲವೆಂಬ ಬೌದ್ಧರ ವಾದಗಳು ಹೇಳ್ತಾರ. ಆತ್ಮ ಎಲ್ಲಿದರಿ? ಇದ್ರ ತೋರ್ಬೇಕಾಗಿತ್ತದ ಕಣ್ಣಿಗೆ. ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷವಾದಂತ ಜಗತ್ತೈತಿ. ಕಾವೋ ಪಿವೋ ಮೋಜ್ ಮಾರೋ. ಹಿಂಗೆಲ್ಲಾ ಹೇಳವ್ರನ್ನ ತಗೊಂಡು ಏನ್ ಮಾಡೋದು? ಹೇಳ್ತಾರ. ಚಾರ್ವಾಕ್ರದು ಎಲ್ಲ ಅಗದಿ ಮನೋಹರವಾದಿಗಳು. ಚಾರ್ವಾಕ್ ಬಾಳ ಚಂದ ಮಾತಾಡ್ತಾರಂತ್ರಿ ಅವ್ರು, ಕರೆನ ಅನ್ಸುವಂಗ. ಮತ್ತ ಅವ್ರಿಗೆ ಬಲಿ ಬಿದ್ರ ಏ ಅಪ್ಪ ಎಲ್ಲಾ ಮಾಡಿ ಬಾ ಇಲ್ಲಿ ಮ್ಯಾಲ. ಹಂಗ ಒಂದ್ ಉಳಿತಿ ಅಂತಂದ್ರ ಮತ್ ಇಲ್ಲಿ ಮ್ಯಾಲ ನಿನಗ ಕರ್ಕೊಳುದಿಲ್ಲ ಅವ್ರು. ಎಲ್ಲಾ ಚಟ ಮಾಡಿ ಹೋಗ್ಬೇಕಂತ್ರಿ ಮ್ಯಾಲ. ಇಂತಾದ ಎಲ್ಲಾ ಚಾರ್ವಾಕ್ರದು. ಇರ್ಲಿ. ಹೀಗೆ ಇವೆಲ್ಲವುಗಳನ್ನ ಗೌಡಪ್ಪ ಇವರು ಎಲ್ಲಾ ಅಲ್ಲಗಳದ್ ಬಿಟ್ರ. ತಮೋ ಲೋಕ ನಿಮಗ್ ದೊರಿತೈತಿ ಅಂತ ಹೇಳ್ಬಿಟ್ರು ಒಂದ ಮಾತ್ನ್ಯಾಗ. ನಿಮ್ಗೆ ಎಂತ ಲೋಕ ಕಾಯ್ದೈತಿ ಇಂತವ್ರಿಗೆಲ್ಲ? ತಮೋ ಲೋಕ ಅಂದ್ರ ನರಕ. ಆತ್ಮ ಇಲ್ಲ ಅನ್ನೋರ್ಗೆ ಏನ್ ಹೇಳುದು? ಇಲ್ಲ ನಾವ್ ನೀ ಯಾರು ವಿಚಾರ ಮಾಡಿ. ಏನು ಬೌದ್ಧವಾದಿ? ಬೌದ್ಧವಾದಿ ಎಲ್ಲವನ್ನು ಮಿಥ್ಯಾಕರಿಸಿದಿ. ಏನೂ ಇಲ್ಲ ಅನ್ನಕತ್ತಿಯಲ್ಲ. ಏನೂ ಇಲ್ಲ ಅನ್ನೋ ಬಿದ್ದು ಹೇಳ್ತೀವೋ ಇಲ್ಲದ್ ಹೇಳ್ತೀಯೋ? ಮನ್ಯಾಗ ಯಾರು ಇಲ್ಲ, ಬರೀ ನಾವು ನೀ ಇದ್ದ ಕರಿಯಾಕತ್ತೀವೋ ಅವ್ರನ್ನ. ನೀ ಎದಿ ಅಂತವಂದ್ರ ಯಾರು ಇಲ್ಲ ನೀ ಎದಿಯಲ್ಲೋ, ನೀ ನೀರ್ ಕೊಡ್ಬಾ, ನೆರಳಿಕೆ ಆಗೈತಂತಾನ. ಯಾರು ಇಲ್ಲ ಹೋಗ್ರಿ, ನೀರ್ ಇಲ್ಲ ಅಂತಾನ. ನಾವು ಯಾರು ಇಲ್ಲ, ನಾವ್ ನೀ ಎದೀಪ, ಒಂದ್ ಊಟ ನೀರು ಕೊಡು. ಹಾಗೆ ಯುಕ್ತಿಯಿಂದ ಎಲ್ಲ ಮತವಾದಿಗಳನ್ನ ಶಂಕರ ಭಗವತ್ಪಾದ ಹೆಂಗ ಅಲ್ಲಗಳದಾರ ಅಂದ್ರ, ಎಲ್ಲ ಇಡೀ ದೇಶವನ್ನು ಸಂಚಾರ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರ ಅವ್ರನ್ನೆಲ್ಲ ಹೊಳದ್ ಹಾಕಿ ಬಂದು ತಮ್ಮ ಸ್ಥಾಪನಾ ಮಾಡಿ ಹೋಗ್ಯಾರ. 4 ಕಡೆ ಎಲ್ಲ. ಇಲ್ಲೇ ನಮ್ಮ ಕರ್ನಾಟಕದೊಳಗೆ ಶೃಂಗೇರಿ, ಉತ್ತರ ಕಡೆ 1, ದಕ್ಷಿಣ ಕಡೆ 4 ದಿಕ್ಕಿಗೆ 4 ಎಲ್ಲ ಸ್ಥಾಪನಾ ಮಾಡಿ ಹೋಗಿದ್ದಾರೆ. ಯಾರ ಸಲುವಾಗಿ? ನಮ್ ಸಲುವಾಗಿ ಅಲ್ಲ. ಇವರು ಯಾವ ಟೈಮ್ದಲ್ಲಿ ಜಾರ್ತಾರ ಹೇಳಕ್ ಬರುದಿಲ್ಲ. ಒಂದ್ ಮಠನ ಸ್ಥಾಪನಾ ಮಾಡಿ, ಒಂದು ಅದ್ವೈತ ಮತಗಳನ್ನ ಸ್ಥಾಪನಾ ಮಾಡಿ, ಮತ ಅಂತಂದ್ರ ಹೇಳು ಸಲುವಾಗಿ ಅದು ಎಲ್ಲ ಮಾಡಿ ಭಾರತದೊಳಗ ಒಂದು ಕ್ರಾಂತಿಯನ್ನ ಮಾಡಿ ಹೋಗ್ಬಿಟ್ಟಾರ ಶಂಕರ ಭಗವತ್ಪಾದ. ಅವರು ಇರ್ಲಿಲ್ಲ ಅಂದ್ರೆ ನಮಗ ಅದ್ವೈತದ ದರ್ಶನ ಆಗ್ತಿರ್ಕಿಲ್ಲ. ಅದೇ ತತ್ವವನ್ನು ಮುಂದ್ ಮಾಡಿಕೊಂಡು ಮುಂದ್ ಬರುವಂತ ಎಲ್ಲಾ ಜ್ಞಾನಿಗಳು, ನಿಜಗುಣಾರಾಗ್ಲಿ, ಸಿದ್ಧಾಳರಾಗ್ಲಿ, ನಾಗಲಿಂಗಪ್ಪನವರಾಗ್ಲಿ, ಎಲ್ಲಾ ಮಹಾನ್ ವ್ಯಕ್ತಿಗಳು ಕೂಡ ಅದನ್ನ ಮುಂದ್ ಮಾಡಿಕೊಂಡ ಎಲ್ಲ ಹೇಳ್ಕೊಂತ ಹೋಗ್ಯಾರ. ಹಿಂಗಾಗಿ ಅದು ಉಳ್ದೈತ್ರಿ. ಹೀಗೆ ಇನ್ನ ಮುಂದಿನ ಶ್ಲೋಕ ಹೇಳ್ತದ. ಸ್ವಸಾಕ್ಷಿಕಂ ಜ್ಞಾನಂ ಅತೀವ ನಿರ್ಮಲಂ ವಿಕಲ್ಪೋನಾಭ್ಯ ವಿಪರೀತಮದ್ವಯಂ ಅವಾಪ್ಯ ಸಮ್ಯಕ್ದಿ ನಿಶ್ಚಿತೋ ಭವೇ ತಿರನ್ಮಯೋ ನಿರ್ವೃತ್ತಿಮೇತಿ ಶಾಶ್ವತೀಂ. ಇದು ಸಂಸ್ಕೃತ ಶಬ್ದವು ದಾಟಿ ಇಲ್ಲ ಅನ್ನೋ ಅಂದಾಜು ನಾವು ಅನ್ನಕ. ಸ್ವಸಾಕ್ಷಿಕಂ ಜ್ಞಾನಂ ಅತೀವ ನಿರ್ಮಲಂ ವಿಕಲ್ಪನಾಭ್ಯೋ ವಿಪರೀತಮದ್ವಯಂ. ಬಿಡಿಸೋದಾಗ್ತೀನಿ. ಅವಾಪ್ಯ ಸಮ್ಯಕ್ ಅದಿ ನಿಶ್ಚಿತೋ ಭವೇಂತರನ್ವಯೋ ನಿವೃತ್ತಿಂ ಏವ ನಿವೃತ್ತಿಂ ಏತಿ ಶಾಶ್ವತಿಂ ಅನ್ನುವಂಥದ್ದು ಬಿಡಿಸೋದಿ. ಸ್ವಸಾಕ್ಷಿಕವಾದ, ಅತಿ ಶುದ್ಧವಾದ, ಯಾವ ಕಲ್ಪನೆಗಳು ಇಲ್ಲದೆ ಇರುವಂತ ಅದ್ವಯವಾದ ಜ್ಞಾನವನ್ನ ಪಡೆದು ಅದರಲ್ಲಿಯೇ ನಿಶ್ಚಿತನಾದರೆ ಅಜ್ಞಾನದ ಸಂಬಂಧವೇ ಇಲ್ಲದೆ ಇರುವಂತ ಶಾಶ್ವತವಾದಂತ ಆನಂದವನ್ನು ಹೊಂದುತ್ತಾನೆ. ನೋಡ್ರಿ ವಿಶೇಷಣಗಳು ಎಷ್ಟು ಹೆಚ್ಚಾರ ನೋಡ್ರಿ. ಸ್ವಸಾಕ್ಷಿಕವಾದ
ಇನ್ನೊಬ್ರು ಸಾಕ್ಷಿ ಬೇಕಾಗಿಲ್ಲ, ನಾ ಇದ್ದೇನಂತ ಹೇಳಾಕ್. ನಿನ್ ಕೇಳಿ ನಾನು ಅದೇನನ್ನಾಕ ಬರುದಿಲ್ಲ. ನಿನ್ ಸಾಕ್ಷಿ ನನ್ನ ಇರುವಿಕೆಗೆ ಇದಲ್ಲ, ಪ್ರಮಾಣ ಅಲ್ಲ. ನನ್ನ ಇರುವಿಕೆಗೆ ಏನ್ ಪ್ರಮಾಣ ರೀ? ಏನ್ ಹೇತ್ ಬಂದ್ ಹೇಳಿದಾರ, ಗುರುಗಳು ಬಂದ್ ಹೇಳಿದಾರ, ಮತ್ ಯಾರಾದ್ರೂ ಬಂದ್ ನೀ ಇದಿ ಅಂತ ನನಗ್ ಕಲಿಸ್ಕೊಟ್ಟಾರ? ಸ್ವತಃ ಸಿದ್ಧದ ನನ್ನ ಇರುವಿಕೆ, ಸ್ವಸಾಕ್ಷಿಕವಾದ. ಅದ್ರ ಸಾಕ್ಷಿ ಯಾರು? ತಾನ ತನ್ನ ಸಾಕ್ಷಿ ತಾನ ಅಂತ ಅನುಭವದೊಳಗದ ಇರುವಿಕೆ. ಆದ್ದರಿಂದ ನಾ ಇದೇನಂತಾನವ, ಅವನ ಮೂಲ ಸ್ವರೂಪ ಅದು ಇರುವಿಕೆ, ಅವನ ಆಸ್ತಿ. ಅದನ್ನ ಇನ್ನೊಬ್ಬರಿಂದ ನಾವು ಯಾರಾದ್ರಿಂದ ಪಡೆದುಕೊಂಡದ್ದಲ್ಲ, ಹೊರಗಿನಿಂದಲೂ ಬಂದಿಲ್ಲ. ಅದ್ವಯ, ಕಲ್ಪನೆಗಳು ಇಲ್ಲದ, ಕಲ್ಪನಾತೀತದದು, ಅತಿ ಶುದ್ಧದ, ಸ್ವಸಾಕ್ಷಿಕವಾದ. ಅತಿ ಶುದ್ಧ ಅಂದ್ರೆ ಏನ್ರಿ? ಶುದ್ಧ ಅಂದ್ರ ಮಾಯಾ ಅಥವಾ ಅವಿದ್ಯಾ ರಹಿತವಾದಂತದ್ದು. ಅಲ್ಲಿ ಯಾವುದು ಕಲ್ಪನೆಗಳಿಗೆ, ಭ್ರಾಂತಿಗಳಿಗೆ ತೀರ ವಿರುದ್ಧವಾದಂತದ್ದು, ಅವು ಇಲ್ಲದೆ ಇರುವಂತದ್ದು ಅತಿ ಶುದ್ಧವಾದ. ಯಾವ ಕಲ್ಪನೆಗಳು ಇಲ್ಲದೆ ಕಲ್ಪನಾತೀತವಾದಂತದ್ದು. ಈ ತೋರಾನ್ ತೋರಿಕೆ ಕಲ್ಪನೆ ಇಲ್ಲದ, ಕಲ್ಪನೆಗಳಿಗೆ ಅತೀತವಾದ ತನ್ನಲ್ಲಿ ಆ ಕಲ್ಪನೆಗೆ ಇರುವಂತ ಯಾವ ಕಲ್ಪನೆಯಲ್ಲಿ ತೋರಂತ ಜಗದಾದಿಗಳು ಯಾವ ಇಲ್ಲ. ವಾಸ್ತವ ಅಭೇದದ, ಕಲ್ಪಿತ ಭೇದದ. ಅದು ಕಲ್ಪನೆಗಳು ತನ್ನಲ್ಲಿ ಅದ್ವೈನಾದ, ತನ್ನಲ್ಲಿ ಕಲ್ಪನೆಗಳು ಇಲ್ಲ. ಹಂಗ ಅದ್ವೈನಾದ ಜ್ಞಾನವನ್ನು ಪಡೆದು ಅದರಲ್ಲಿಯೇ ನಿಶ್ಚಿತನಾದರೆ ನೀನು ಬುದ್ಧಿ ಎಲ್ಲಿ ಉಳಿಬೇಕು? ಅದರಲ್ಲಿ ನಿನ್ನ ಒಂದು ಆತ್ಮನಲ್ಲಿ ಅಲ್ಲೇ ಇರ್ಬೇಕು. ತನ್ನ ಆತ್ಮನಲ್ಲಿಯೇ ತಾನೇ ತನ್ನೊಳು ತನ್ನವ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪಾನು. ಯಾರಿನ್ನೊಬ್ರು ಬಂದು ನೋಡ್ಬೇಕಂದ್ರೆ ಅಲ್ಲಿ ತಾನೇ ಸ್ವಸಾಕ್ಷಿಕ, ಅದಕ್ಕಂತಾರ. ಅದ್ವೈವಾದ ಜ್ಞಾನವನ್ನು ಪಡೆದು ಅದರಲ್ಲಿ ನಿಶ್ಚಿತನಾದರೆ ಯಾರು? ತಾನ ತನ್ನೊಳು ತನ್ನೊಳಗ್ ನಿಶ್ಚಿತನಾದರೆ, ತನ್ನೊಳು ಅಂದ್ರೆ ಆತ್ಮನಲ್ಲಿಯೇ ಅಜ್ಞಾನದ ಸಂಬಂಧವೇ ಇಲ್ಲದೆ ಇರುವಂತ, ಯಾವುದೇ ಅಜ್ಞಾನ ಇಲ್ಲದೆ ಇರುವಂತ ಶಾಶ್ವತವಾದ ಆನಂದವನ್ನು ಹೊಂದುತ್ತಾನೆ ಅಂತ 69ನೇ ಶ್ಲೋಕ. ಇನ್ನು 70ನೇ ಶ್ಲೋಕ. ಇದಂ ರಹಸ್ಯಂ ಪರಮಂ ಪರಾಯಣಂ ವ್ಯಾಪೇದ್ದೋಸ್ಮರ ವಿರ್ಮಾನ ವರ್ಜಿತೈ ಸಮೀಕ್ಷೈ ಕಾರ್ಯಮತಿರಾರ್ಜವ ಸದಾ ನ ತತ್ವದೃಕ್ ಶಾಂತಿ ಮತ್ತರಿ ಕಶ್ಚನ. ಉತ್ಕೃಷ್ಟವಾದ, ಎಲ್ಲಕ್ಕೂ ಆಶ್ರಯವಾಗಿರುವಂತ ಈ ರಹಸ್ಯವನ್ನ ಅಭಿಮಾನವಿಲ್ಲದವರು, ದೋಷಗಳನ್ನು ಕಳೆದುಕೊಂಡವರು ಚೆನ್ನಾಗಿ ಪರೀಕ್ಷಿಸಿ ನಿರೀಕ್ಷಿಸಿ ಸರ್ವ ಸಮವಾದ ಬ್ರಹ್ಮನಲ್ಲಿ ಮನಸ್ಸನ್ನು ಇಡಬೇಕು. ಯಾಕೆ? ಆತ್ಮನಿಗಿಂತ ಬೇರೆಯಾದದ್ದರ ಚಿಂತೆ ಮಾಡುವವನು ಯಾವಾಗಲೂ ತತ್ವದರ್ಶಿ ಅಲ್ಲವಷ್ಟೇ. ತತ್ವದರ್ಶಿ ಅಕ್ಕನೇನವ? ಪ್ರಶ್ನೆ ಅದು. ಆಗುದಿಲ್ರಿಪ್ಪ, ಹೆಂಗ ಹಾಕ್ ಬರ್ತದ? ಯಾರಿಗೆ ಹಾಕ್ ಬರುದಿಲ್ಲ? ಸರ್ವ ಸಮವಾದ ಬ್ರಹ್ಮದಲ್ಲಿ ಮನಸ್ಸು ಹಿಡಿದು ಬಿಟ್ಟು ಆತ್ಮನಿಗಿಂತ ಬೇರೆ ಆದದ್ರ ಬಗ್ಗೆ ಚಿಂತೆ ಮಾಡ್ತಾ ಅನ್ಯವನ್ನು ಕಲ್ಪಿಸಿ ಅದರಲ್ಲಿ ಉಳಿತಾನಲ್ಲ, ಅವಾಗ ತಮೋಲೋಕಗತಿ ಅಂತ ಹೇಳ್ಯಾರ. ಊರ್ಧ್ವಗತಿ ಅವಾಗ ಪ್ರಾಪ್ತ. ಅವ ತತ್ವದರ್ಶಿನೂ ಅಲ್ಲ. ಯಾಕೆ? ತತ್ ಅಂದ್ರ ಆ ಪರಮಾತ್ಮ ಬ್ರಹ್ಮ, ಅಲ್ಲಿ ದರ್ಶಿ ಅಲ್ಲ ಅವ. ಅಲ್ಲಿ ತನ್ನ ಸ್ವರೂಪವನ್ನು ಕಳ್ಕೊಂಡಿಲ್ಲ ಅವ. ಬೇರೆ ಕಡೆ ದರ್ಶನ ಮಾಡಾಕತ್ತಾನಲ್ಲ, ಅದಕ್ಕ ಅನಾತ್ಮದರ್ಶಿ ಅವ. ಹೀಗೆ ಆತ್ಮನಿಕ್ಕಿಂತ ಬೇರೆ ಆದದ್ರ ಚಿಂತೆ ಮಾಡುವವನು ಅವ ತದ್ವರ್ಷಿ ಆಗಕ್ ಬರುದಿಲ್ಲ. ಯಾಕಂದ್ರೆ ಎಲ್ಲಕ್ಕೂ ಉತ್ಕೃಷ್ಟವಾದಂತ, ಎಲ್ಲಕ್ಕೂ ಆಶ್ರಯ ಕೊಟ್ಟಂತ ತನ್ನ ಆತ್ಮ ಅವ ಹೆಂಗದಾನ?
ಯಾವುದೇ ಅಭಿಮಾನ ಇಲ್ಲ ಅಲ್ಲಿ, ಅಭಿಮಾನ ಸೋಡ. ತತ್ವದರ್ಶಿ ಇದ್ದಾವ ಇವನ್ನೆಲ್ಲ ಕಳ್ಕೊಂಡಿರ್ತಾನ, ದೋಷಗಳನ್ನ ಕಳ್ಕೊಂಡಿರ್ತಾನ, ಪರೀಕ್ಷಿಸಿ ಎಲ್ಲವನ್ನು ಚೆನ್ನಾಗಿ ಪರೀಕ್ಷಿಸಿ ದೋಷ ಕಳ್ಕೊಂಡಿರ್ತಾನ. ಅವಾಗ ಉತ್ಕೃಷ್ಟವಾದಂತಹ ಪದವಿ, ಎಲ್ಲಕ್ಕೂ ಆಶ್ರಯ ಕೊಟ್ಟಂತ, ಎಲ್ಲದಕ್ಕೂ ಆಶ್ರಯವಾಗಿರುವಂತ ರಹಸ್ಯವಾದಂತ ಸ್ಥಿತಿಯನ್ನ ಪಡ್ಕೊಂಡಿರ್ತಾನ. ಅವ ನಿಜವಾದ ತತ್ವದರ್ಶಿ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ. ನಿತ್ಯ ಸತ್ಯ ಸ್ವರೂಪವಾದಂತಹ ದರ್ಶನ ಯಾವುದು? ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅದೇ ನಿತ್ಯವಾದಂಥದ್ದು, ಸತ್ಯವಾದಂಥದ್ದು. ಅದು ದರ್ಶನ ಆಗಿರ್ತದೆ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ. ನಾವು ತತ್ವಜ್ಞಾನ ಮಾಡ್ಕೋಬೇಕಾಗೈತಲ್ಲ, ಅದರ ಸಲುವಾಗಿ ಈ ದರ್ಶನ ಮಾಡಿಕೊಡ್ರಿ. ಅದನ್ನ ಬಿಟ್ಟು ಬೇರೆ ನೀವು ದರ್ಶನ ಮಾಡಿಕೊಳಕ್ ಹೋದ್ರಿ ಅಂದ್ರ ಎಡುತ್ತೀರಿ, ಜಾರ್ತೀರಿ. ಇಲ್ಲಿ ರಹಸ್ಯಂ ಅಂದ್ರೆ ಏನು? ಪರಮಂ ಪರಾಯಣಂ ಇದಂ ರಹಸ್ಯಂ ಅಂತ ಹೇಳ್ತಾರಲ್ಲ. ಪರಮಂ ಪರಾಯಣಂ ಇದಂ ರಹಸ್ಯಂ ವ್ಯಪೇತ ದೋಷೈ. ಮುಂದೆ ಹೇಳ್ಯಾರ ನೋಡ್ರಿ, ರಹಸ್ಯಂ ವ್ಯಪೇತ ದೋಷೈ ಅಭಿಮಾನ ವರ್ಜಿತೈ. ರಹಸ್ಯಂ ಅಂದ್ರೆ ಗುಟ್ಟ. ಅಂತ ಗುಟ್ಟ ಯಾವ್ದು? ಈಗ ಹೇಳ್ತಾರ ನೋಡ್ರಿ, ಅದನ್ನು ಗುರು ಆದವನು ಆ ಗುಟ್ಟನ್ನ, ರಹಸ್ಯವನ್ನ ತಿಳಿಸಿಕೊಟ್ಟ ಮೇಲೆ ತಿಳಿಯುವ ತತ್ವವನ್ನು ವ್ಯಪೇತ ದೋಷೈ, ದಂಭದ ದರ್ಪಾದಿ ದೋಷಗಳನ್ನು ತೊರೆದವರಾದ, ಅಭಿಮಾನ ವರ್ಜಿತೈ, ಆ ಅಭಿಮಾನವನ್ನು ತೊರೆದವರಾದ ಅಥವಾ ತಾವೇ ತಿಳಿದವರೆಂಬ ಹೆಮ್ಮೆ ಇಲ್ಲದವರಾದ ಅರ್ಜವಿ. ಅರ್ಜವ ಸರಳ ಸ್ವಭಾವ, ರುಜುಭಾವ ಅಂತಾರದು. ರುಜುಭಾವದಲ್ಲಿ ಅರ್ಥಾತ್ ರುಜುಭಾವ ಯಾವ್ದ್ರಿ? ಬ್ರಹ್ಮಭಾವ. ಅತ್ಯಂತ ಸರಳ ಇದ್ದಂತ ಭಾವ ಯಾವುದು? ಬ್ರಹ್ಮಭಾವನ. ರುಜುಭಾವದಲ್ಲಿ ಶಾನ್ಯಮತಿ, ಸ್ವಾನ್ಯಮತಿ, ಅರ್ಥಾತ್ ತನಗಿಂತ ಬೇರೆಯಾದ ವಿಷಯವನ್ನು ಚಿಂತಿಸುತ್ತಿರುವವನು. ಅವೇನಿರ್ತಾನ? ಈ ಗುಟ್ಟನ್ನ ತಿಳಿದಿಲ್ಲ, ತನಗಿಂತ ಬೇರೆಯಾದ ವಿಷಯವನ್ನ ಯಾವಾಗಲೂ ಚಿಂತನಾ ಮಾಡ್ತಾನಲ್ಲ, ದುಶ್ಚಿಂತೆ ಮಾಡ್ತಾನಲ್ಲ, ಅವಾಗ ಈ ವಿಷಯ ಹತ್ತುದಿಲ್ಲ. ರುಜುಭಾವ ಇರ್ಬೇಕಂದ್ರ ಆ ಸರಳವಾದಂತ ಭಾವ. ಜ್ಞಾನಿಗಳು ಹಂಗ ಇರ್ತಾರ, ಬಹಳ ಸರಳ ಇರ್ತಾರ್ರಿ. ನಮ್ಮ ಭಾರತೀಯ ಸಂಸ್ಕೃತಿ ಅದು. ಸರಳ ಮತ್ತು ಸಾದಾ ಜೀವನ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಆಸ್ತಿ ಅದು. ಈಗೇನು ಎಲ್ಲ ಫಾರಿನ್ ಬಂದು ಒಳಗ್ ಹೊಕ್ಕು ಹೊರ ಸಂಸ್ಕೃತಿ ಎಲ್ಲ ಶೈನಿ ಕಲಿಸಿ ನಮ್ಮನ್ನ ನಮ್ಮ ವೇದ ಇದ್ದು ಅಂತ ಅಂತ್ಯಂತ ವಿಶ್ವವಿದ್ಯಾಲಯ ನಾಶಪಡಿಸಿ ಎಲ್ಲಾ ಬೌದ್ಧರು ಉತ್ತರ ಪ್ರದೇಶದೊಳಗೆ ಅವನ್ನೆಲ್ಲ ನಾಶ ಮಾಡಿಬಿಟ್ಟ. ಅವೆಲ್ಲ ಏನಾಗೈತೆ ಅಂದ್ರ ಹಿಂಗಾಗಿ ಆಧ್ಯಾತ್ಮದ ಕೊರತೆ ಅದ ಭಾರತ. ಅದನ್ನ ಗುಟ್ಟನ್ನ ಅವ್ರು ತಿಳಿಸ್ಕೊಡ್ತಾರ ಗುರುಗಳು. ರುಜುಭಾವ ಅನ್ನುವಂಥದ್ದು ವೆರಿ ಸಿಂಪಲ್ ವೇ ಆಫ್ ಲೈಫ್, ವೆರಿ ಹೈ ವೇ ಆಫ್ ಥಿಂಕಿಂಗ್ ಇಸ್ ಅವರ್ ಇಂಡಿಯನ್ ಹೆರಿಟೇಜ್. ನಮ್ಮ ಸಂಸ್ಕೃತಿ ಯಾವುದು? ಬಹಳ ಸಾದಾ ಆಡಂಬರವಿಲ್ಲದಂತ ಜೀವನ. ವಿಚಾರ ಮಾತ್ರ ಹೆಂಗ್ರಿ? ಉಚ್ಚವಾದಂತ ವಿಚಾರ ಅಂದ್ರೆ ಯಾವ್ದು? ಆತ್ಮ ವಿಚಾರ, ಸುವಿಚಾರ ಅನ್ನುವಂತ ಭಸ್ಮ ಹಚ್ಕೋತೇವ್ ನಾವು. ಯಾದ್ ಕೂಲಿ 3 ಬಳ್ಳಿ ವಿಭೂತಿ ಅಂದ್ರೆ ಏನದು? ವಿವೇಕ, ವೈರಾಗ್ಯ, ಅಭ್ಯಾಸ. 3 ಬಳ್ಳಿಯಿಂದ ನಾವು ವಿಭೂತಿ ಹಚ್ಕೊಂಡು ಧರಿಸೋರು ನಾವು ಭಾರತೀಯರು. ಭಾರತಿ ಬಾ ಅಂದ್ರೆ ಏನು? ಜ್ಞಾನ. ಜ್ಞಾನ ಮನುಷ್ಯ ಆತ್ಮಜ್ಞಾನ. ಅದರಲ್ಲಿ ರಥ ಉಳ್ಳವರು, ನಿಷ್ಠೆ ಉಳ್ಳವರು, ಸಾಧನೆ ಉಳ್ಳವರು ಭಾರತೀಯರು. ಆತ್ಮಜ್ಞಾನ ಸಾಧನೆಯಲ್ಲಿ ಯಾವಾಗಲೂ ತೊಡಗಿರೋರು ಯಾರು? ಭಾರತೀಯರು. ಎಷ್ಟು ಮಂದಿ ತೊಡಗಿವ್ ನಾವು ಭಾರತೀಯರಲ್ಲಿ? ಎಲ್ಲೋ ಕ್ವಚಿತ್ ಅಂತ ಇರ್ಲಿ. ಹೀಗೆ ನಾವು ರುಜುಭಾವ ಅನ್ನೋದಕ್ ಬಂತಿದ್ದು.
ನಾವ್ ನಿಜವಾಗ್ಲು ಎಷ್ಟು ಸಾದಾ ಇರ್ತೀವಿ, ಎಷ್ಟು ಸರಳ ಇರ್ತೀವಿ, ನಮ್ಮ ಆತ್ಮಜ್ಞಾನಕ್ಕೆ ವೇಳೆ ಸಿಗ್ತದ. ಚಿಂತನೆ ಮಾಡ್ಲಿಕ್ಕೆ ವೇಳೆ ಬೇಕಲ್ಲ. ಟೈಮ್ ಈಸ್ ಗೋಲ್ಡನ್. ಒಮ್ಮೆ ಕಳೆದ ಹೋದ ಟೈಮ್ ಬರ್ತದನ ಹೊಳ್ಳಿ? ಬರುದಿಲ್ಲ. ಆದ್ದರಿಂದ ಆ ವೇಳೆಯನ್ನ ನಾವು ಆಧ್ಯಾತ್ಮಕ್ಕೆ ಖರ್ಚು ಮಾಡ್ಬೇಕು ಬೇಡ? ಸದಾಕಾಲ ಅದರ ಚಿಂತನೆಗೆ ನಮಗ್ ವೇಳೆ ಬೇಕಲ್ಲ. ಕಾಲದ ಆದಿನದೊಳಗದೇವ್ ನಾವು. ಆಯುಷ್ಯ ಟಡಿಕದ, ಜ್ಞಾನ ಮಾಡ್ಕೋಬೇಕಾಗ್ಯದ. ಅಂದಾಗ ಉಳಿದ ಲೌಕಿಕ ಕಾರ್ಯಗಳನ್ನ ಕಡಿಮೆ ಮಾಡಿ ಇದ ಚಿಂತನೆ ಮಾಡ್ಬೇಕು ಅಂತ ದೌಡ್ಗತಿ ಆಗ್ತದೆ. ಹಲೋ ಜೀವ, ಟುಮ್ಕಿ ಹೊಡಿ ಹೇಳಿ ಸಮೀಪಕ್ಕೆ ಬಂತು, ಮುನ್ನಡೆ ಮಾಡ್ಕೊ ನಿನ್ ಕೆಲಸ. ಯಾರಿದು ಗುಡುಗ? ಯಾರದು ಗುಡುಗಿದು? ಆತ್ಮಾನಂದಪ್ಪರ್ ಯಾರೇನು ಹೇಳ್ತಾರ ತಡ್ರಿ, ಯಾರೋ ಒಬ್ರು. ಯಾರ್ರೀ? ಶರೀಫ್ರು. ಟುಮ್ಕಿ ಹೊಡಿ ಎಳೆ ಸಮೀಪಕ್ಕ ಬಂತು, ಮುನ್ನೋಡಿ ಅಂತ ಬೇದ್ ಹೇಳ್ಯಾರಲ್ರಿ ಅವ್ರು. ಮುನ್ನೋಡಿ ಮಾಡ್ಬೇಕು ನಿನ್ ಕೆಲಸ. ಏನ್ ಮಾಡ್ತಿ ತಗೊಂಡ? ಯಾವಾಗ ಶರೀರ ಹೋಗ್ತಿದ್ ಗೊತ್ತಿಲ್ಲ. ಕ್ಷಣಿಕದ ಇದು. ಎಷ್ಟ್ ಸಾಧ್ಯಕೈತೆ ಅಷ್ಟು ಈಗಲೇ ಈ ಕ್ಷಣದಲ್ಲೇ ಮಾಡ್ಕೊ. ತಡ ಮಾಡದೆ ಮಾಡ್ಬೋದಾವುದು. ಅದಕ್ಕೆ ಹೇಳ್ಯಾರ ಅವ್ರು ನಿಜಗುಂಡ್ರು. ಬಿದ್ದಿಯವೇ ಮುದುಕಿ. ಯಾ ಮುದುಕಿ? ಈ ಮನಸ್ಸು ಸಂಸ್ಕಾರಗಳನ್ನ ಅಲ್ಲದನ್ನ ಕಟ್ಕೊಂಡು ಬಂದೈತಿ ಇದು ಮುದುಕಿ. ಎಷ್ಟು ಜನ್ಮದಿಂದ ಎಷ್ಟು ವಯಸ್ಸಾಗಿ ಗೊತ್ತಿಲ್ಲ ಇದಕ್ಕ. ಮುದುಕಿ ಇದಕ್ಕ ಎದಕ್ಕ? ಈ ಮನಸ್ಸು ಅನ್ನುವಂತ ಮುದುಕಿಗೆ ಅಜ್ಞಾನ ಅನ್ನುವಂಥದ್ದು ಕಟ್ಕೊಂಡು ಬಂದದ ಇದು. ಬಿದ್ದಿಯವೇ ಮುದುಕಿ, ಬಿದ್ದಿಯವೇ ಮತ್ತೆ ಎರಡನೇ ಸಲ. ಪದ ನೆನಪಿಲ್ಲ. ಗಂಟಿ ಚೌಡ್ಯಾರ ಬಾಳ ಮಂದಿ ಹುಟ್ಟದ ಗಂಟು ಹಾಕಿ ನೋಡ್ರಿ. ಯಾರ ಕಸ್ಕೊಂಡ್ರಿ ಏನ್ ಮಾಡ್ತಿ? ಗದ್ದಲದಾಗ ಯಾಕೆ ಬಂದಿ? ಪ್ರಪಂಚ ಅನ್ನುವಂಥದ್ದು ಅಜ್ಞಾನದ ಗದ್ದಲಿದು. ಬರಬಾರ್ದಾಗಿತ್ತು, ಬಂದಿ ಅಲ್ಲ. ಶಿವ ಹಣ್ಣು. ಆಮೇಲೆ ನಿಂದ ಮಾಡ್ಕೋ ಕೆಲ್ಸ. ಗಂಟಿ ಚೌಡ್ಯಾರದ್ರೆ ಕಾಮ ಕ್ರೋಧಾದಿಗಳು ನಿನ್ನ ಆಸ್ತಿಯನ್ನ ಕಸ್ಕೊಂಡ್ಬಿಟ್ರ ಅವು ನಿನ್ನ ತೋರ್ದಂಗ್ ಮಾಡ್ಯಾವು. ಹುಟ್ರದಾನ ಗಂಟ ಜ್ವಾಕಿ. ಹುಟ್ರದಾಗ ಕಟ್ಕೊಂಡಿಯಲ್ಲ, ನಿನ್ನ ಆಸ್ತಿ ಯಾವುದು? ಆತ್ಮ ಅನ್ನುವಂಥದ್ದು. ಅಲ್ಲೆಲ್ಲ ವಾಚಾರ್ಥೊಳಗ ಅದಾವು. ಅಂತ ಎಲ್ಲಾ ಪದಗಳನ್ನ ಲಕ್ಷಾರ್ಥೊಳಗೆ ಹೇಳ್ತಕ್ಕಂತ ಗೌಡ್ರಂತ ಅವ್ರು ಬೇಕು. ಅವರೆಲ್ಲಾ ಸರಿಯಾಗಿ ಕ್ರಮಬದ್ಧವಾಗಿ ಅರ್ಥ ಮಾಡ್ತಾ. ಅವೆಲ್ಲ ಬೆಳಗಿನ ವಚನ ಅಲ್ಲಂ ಪ್ರಭು ಇವು ಇಂಥವೆಲ್ಲ ಏನದಾವು ನೋಡಾಕ ಕೇಳಾಕ ಹಾಡಾಕ ಬಾಳ ಚಂದ್ರಿ. ಬಾಳ ಅರ್ಥ ಗರ್ಭಿತವುಗಳನ್ನ ತಿಳ್ಕೊಬೇಕು. ಕರೆ ಅಂದ್ರ ಆ ಮಹಾತ್ಮರು ಹಾಡು ನುಡಿಯೊಳಗೆ ಎಲ್ಲ ಹೇಳ್ಯಾರ. ಅಲಕ್ ನಿರಂಜನ್ ಅಂತಾರ ಅವ್ರು. ಚನ್ನವರಶ್ವೇಂದ್ರ ಸ್ವಾಮಿಗಳು.